ತಮ್ಮೆಲ್ಲರಿಗೆ ಪೀಸ್ ಮೇಕರ್ ಎಂಬ ಸಭೆಗೆ ನಾನು ಹೃತ್ಪೂರ್ವಕವಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಪಾಸ್ಟರ್ ಎನ್ ದೇವದಾಸದ ನಾನು ನಿಮ್ಮನ್ನು ಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಬೈಬಲ್ ಅಧ್ಯಯನದಲ್ಲಿ ನೀವೆಲ್ಲರೂ ಬಹಳ ಆಸಕ್ತಿಯಿಂದ ಎಲ್ಲರೂ ಕೂತ್ಕೊಂಡು ಕೇಳ್ತಾ ಇದ್ದೀರಿ ಮತ್ತು ಸಭೆಯಲ್ಲಿ ಬಂದಿರತಕ್ಕಂಥ ಅನೇಕ ನೂತನವಾದ ಜನರು ಸ್ಥಳ ಹಿಡಿಯಲಾರದಷ್ಟು ತುಂಬಿ ಬಂದಿರೋ ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗೆ ಮತ್ತು ನೇರ ಪ್ರಸಾದದಲ್ಲಿ ಕೂತ್ಕೊಂಡಿರ್ತಕ್ಕಂಥ ನಮ್ಮ ಎಲ್ಲ ಸಹೋದರರು ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಸಹೋದರರು ಗಂಭೀರವಾಗಿ ಹೇಳ್ತಿರಲ್ವಯ್ಯ, ನನ್ನ ಕಡೆ ಗಮನಿಸ್ತೀರಿ ಸ್ವಲ್ಪ. ಪ್ರೈಸ್ ಲಾರ್ಡ್ ಜೀಸಸ್. ಸಹೋದರರು ಭಾಳ ಜಾಗ್ರತೆಯಿಂದ ನೋಡಿಕೊಳ್ತಾ ದೇವರ ವಾಕ್ಯವನ್ನು ಕೇಳಿಕೊಳ್ಳೋ. ನಾನು ಹೇಳಿದ್ದೇನೆ, ಅಬ್ರಾಮ್, ಈಸಾಕ್, ಯಾಕೋಬರಿಗೆ ದೇವರು ಏನೆಂದು ಬಯಲ್ಪಡಿಸಿದ್ದಾನೆ ಮತ್ತು ಯೆಹೋ ಎಂಬ ನಾಮ, ಯೆಹೋ ಎಂಬ ಹೆಸರು ಯಾರಿಗೆ ಗೋಚರಿಸಿದನಾತನು ಅನ್ನೋದು ನಾವು ನೋಡಿದ್ದೇವೆ. ಯೆಹೋ ಎಂಬ ನಾಮ ಮೋಸೆಗೆ ಮಾತ್ರ ಗೋಚರಿಸಿದನು. ತದನಂತರ ನಾವೆಲ್ಲ ಬಂದಿದ್ದೇವೆ. ಅಬ್ರಾಮನು ಹೇಗೆ ನಾವು ನೋಡ್ತೇವೆ, ಅದು ಬಹಳ ಸುಂದರವಾದಂಥ ಸಂಗತಿ. ಅಬ್ರಾಮನು ದೇವರನ್ನು ಏನೆಂದು ಕರೆದನು? ಎಲ್ ಶಡಾಯ್ ಆದ ದೇವರನ್ನೇ ಕರ್ತನು ಎಂದು ಕರೀತಿದ್ದ. ಆತನು ಏನಂತ ಕರೀತಿದ್ದ? ಎಲ್ ಶಡಾಯ್ ಆದ ದೇವರನ್ನು ಕರ್ತನೆಂದು ಕರೀತಿದ್ದ. ನಾವು ಆ ಮಾತನ್ನು ಓದಿಕೊಳ್ಳೋಣ. ವಿಮೋಚನ ಕಾಂಡ 6ನೇ ಅಧ್ಯಾಯ 2ನೇ ವಚನ. ಎಕ್ಸೋಡಸ್ ಚಾಪ್ಟರ್ 6 verse 2 says, okay, come on, somebody read in Kannada. ಮತ್ತು ದೇವರು ಮೋಸೆ ಸಂಗಡ ಮಾತನಾಡಿ, ನಾನೇ ಕರ್ತನು, ಒಡೆಯನು, ರಕ್ಷಕನು, ವಿಮೋಚಕನಾಗಿದ್ದೇನೆ. ನಾನು ಅಬ್ರಾಮನಿಗೂ ಈಸಾಕನಿಗೂ ಯಾಕೋಬನಿಗೂ ಸರ್ವಶಕ್ತನಾದ ದೇವರ ನಾಮದಲ್ಲಿ ಕಾಣಿಸಿಕೊಂಡಿದ್ದನು. ಅಂದ್ರೆ ಅರ್ಥ ಏನು? ಹೀಬ್ರು ಭಾಷೆಯಲ್ಲಿ ಎಲ್ ಶಡಾಯ್ ಅಂತ ಅರ್ಥ. ಅಂದ್ರೆ ಇವ್ರಿಗೆ ಯಾವ ನಾಮ ಗೊತ್ತಿಲ್ಲ? ಯೆಹೋ ಎಂಬ ನಾಮ ಇವ್ರಿಗೆ ಇನ್ನೂ ಪರಿಚಿತವಾಗಿಲ್ಲ. ಯೆಹೋ ಎಂಬ ನಾಮ ಯಾರಿಗೆ ದೇವರು ಗೋಚರಿಸಿದನು? ಯಾರಿಗೆ ಬಯಲ್ಪಡಿಸಿದನು? ಮೋಸೆಗೆ ಪೊದೆ ಹತ್ರ, ಬೆಂಕಿಯ ಪೊದೆ ಹತ್ರ, ಉರಿಯುತ್ತಿರತಕ್ಕಂಥ ಪೊದೆ ಹತ್ರ ಆತನು ಬಯಲ್ಪಡಿಸಿದನು. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಉರಿಯುತ್ತಿರತಕ್ಕಂಥ ಪೊದೆ ಹತ್ರ ಆತನು ಬಯಲ್ಪಡಿಸಿದನು. ಅದೇನು ಹೇಳಿದ್ರೆ, ಮೋಸೆ ಕೊನೆ ಕೇಳ್ತಾನೆ, ನಿನ್ನ ಹೆಸರು ಏನು ಎಂಬುದಾಗಿ ಕೇಳಿರುವಾಗ, ನಿನ್ನ ಹೆಸರು ಏನಂತ ಕೇಳಿರುವಾಗ ಆ ಸಮಯದಲ್ಲಿ ನನ್ನ ಹೆಸರು ಇರುವಾತನೇ ಎಂದು ನಾವು ಓದಿದ್ದೇವೆ. ಅಲ್ಲೇ ನಿಜವಾಗಲೂ ಯೆಹೋ ಎಂಬ ಹೆಸರು ಉಲ್ಲೇಖಿಸಲ್ಪಡಬೇಕು. ಹಲ್ಲೆಲೂಯಾ. ಅದು ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ನಮಗೆ ಬೈಬಲ್ ಕಾಲೇಜಲ್ಲಿ ಮಾಡಿಸ್ತಾ ಇರುವಾಗ ಮೊದಲನೇದಾಗಿ ನಮಗೆ ಹೇಗೆ ಹೆಸರುಗಳು ಬಂದಿರ್ತವೆ ಅವೆಲ್ಲ ತಿಳಿಸಿರ್ತಾರೆ. ಅದಕ್ಕೆ ಅಲ್ಲಿ ಇರುವಾತನು ಎಂಬುದಾಗಿದೆ. ಇರುವಾತನು ಅಂದರೆ ಉಪಸ್ಥಿತಿಯಲ್ಲಿ. ಆವಾಗ ಈ ಇರುವಾತನು ಎಂಬ ಪದದ ಅರ್ಥ ಸ್ಪಷ್ಟವಾಗಿ ಅರ್ಥ ಕೊಡಲಾಗಿದೆ. ಇದು ಹೀಬ್ರು ಭಾಷೆಯಲ್ಲಿ ಯಾವೆ ಅಂತ ಹೇಳ್ತಾರೆ. ಏನಂತಾರೆ? ಹೀಬ್ರು ಮೂಲ ಭಾಷೆಯಲ್ಲಿ, ಬೈಬಲ್ ಯಾವ ಭಾಷೆಯಲ್ಲಿ ಬರಲ್ಪಟ್ಟಿದೆ ಆ ಭಾಷೆಯಲ್ಲಿ ಯಾವೆ ಅಂತ ಹೇಳ್ತಾರೆ. ಈಗ ನಾವು ಅದನ್ನು ಯೆಹೋವ ಎಂದು ಹೇಳ್ತೇವೆ. ಏನಂತ ಹೇಳ್ತೇವೆ? ಯೆಹೋವ ಅಂದರೆ ಉಪಸ್ಥಿತಿಯಲ್ಲಿ ಇರುವುದು, ಉಪಸ್ಥಿತಿಯಲ್ಲಿ ಇದ್ದಾನೆ ಅಂತ ಅರ್ಥ. ಮಾತಿನಿಂದ ಮೋಸೆಗೆ ದೇವರು ತನ್ನ ಹೆಸರು ಕೇಳಿರುವಾಗ ನಾನು ಇದ್ದೇನೆ ಅಂತ ಹೇಳಿದ. ತದನಂತರ ಈ ಒಂದು ತೊಂದರೆ ಆತ ಆತನಿಗೆ. ಆ ತೊಂದರೆ ಆಗಿರುವಾಗ ದೇವರೇ ನಿನ್ನ ಹೆಸರು ಹೇಳಿದ್ದಕ್ಕಾಗಿ ಫರೋ ಮುಂದೆ, ಯಾರ ಮುಂದೆ? ನಿನ್ನ ಹೆಸರು ಹೇಳಿದ್ದಕ್ಕಾಗಿ ಫರೋವನ ಮುಂದೆ ನನಗೆ ಅವ್ರು ಇನ್ನೂ ತೊಂದರೆ ಕೊಟ್ಟರು ನಿಮ್ಮ ಜನರಾದ ಇಸ್ರಾಯೇಲ್ ಜನಾಂಗಕ್ಕೆ ಎಂಬುದಾಗಿ ಹೇಳಿಕೊಂಡು, ಆಗ 5ನೇ ಅಧ್ಯಾಯ ಕೊನೆ ವಚನದಲ್ಲಿ ನಾವು ನೋಡೋಣ. 5ನೇ ಅಧ್ಯಾಯ, ವಿಮೋಚನ ಕಾಂಡ 5ನೇ ಅಧ್ಯಾಯ ಕೊನೆ ವಚನದಲ್ಲಿ ಬೈಬಲ್ ಅಧ್ಯಯನದಲ್ಲಿ ಬಹಳ ಜಾಗ್ರತೆ ಅಂತ ಕೇಳ್ಕೊತೆ. ಯಾಕಂದ್ರೆ ಯೆಹೋ ಎಂಬ ನಾಮ ಯಾರಿಗೆ ಬಯಲ್ಪಡಿಸಿದನು? ಅಬ್ರಾಮ್, ಈಸಾಕ್, ಆದಿ ಕಾಂಡದಿಂದ ಯೆಹೋ ಎಂಬ ನಾಮ ಯಾರಿಗೂ ಪರಿಚಿತವಿಲ್ಲ. ಆದರೆ ಆ ನಾಮದಿಂದ ಯಾರಿಗೂ ತೋರಿಸ್ಕೊಡ್ಲಿಲ್ಲ. ಆದರೆ ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಸರ್ವಶಕ್ತನಾದ ದೇವರು ಎಂದು ಆತನು ಕಾಣಿಸಿಕೊಂಡನು. ಎಲ್ಲರ ಕಾಣಿಸಿಕೊಂಡನು. ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆತನ ಹೆಸರು ಹೇಳಿದ್ದಷ್ಟೇ ಅಲ್ಲ, he had revealed himself as Almighty God. What a mighty vision it would be. ಎಂಥ ಒಂದು ದೊಡ್ಡ ದರ್ಶನ ಇರ್ಬೋದು. ಮೈಟಿ ಗಾಡ್ ಎಂಬುದಾಗಿ ತೋರಿಸ್ಕೊಡ್ತಾನೆ. ನಾ ಕಾಣಿಸಿಕೊಂಡನು, ಸರ್ವಶಕ್ತನೆಂಬ ನಾಮದಲ್ಲಿ ಆತನು ಕಾಣಿಸಿಕೊಂಡನು ಎಂಬುದಾಗಿ ಹೇಳಲಾಗಿದೆ. ಈಗ 5ನೇ ಅಧ್ಯಾಯ 22ನೇ ವಚನದಲ್ಲಿ ಮೋಸೆ ಯಾಕೆ ಇದು ಸಂಗತಿ ಜರುಗಿದೆ ಎಂಬುದಾಗಿ ನಿಮ್ಗೆ ತಿಳಿಸ್ಕೊಡ್ತೇನೆ ನಾನು. ದಯಮಾಡಿ ನೀವೆಲ್ಲರೂ ಎಷ್ಟು ಆಸಕ್ತಿಯಿಂದ ಕೇಳ್ತಾರೆ, ನನಗೆ ಭಾಳ ಸಂತೋಷವಾಗ್ತಾ ಇದೆ. ಎಷ್ಟು ಆಸಕ್ತಿ. ಪಾಪ ಕೆಲವು ಜನ ಕೆಲಸ ಮಾಡೋದನ್ನು ಬಿಟ್ಟು ಕೇಳ್ತಾ ಇದ್ರಿ ಲೈವ್ನಲ್ಲಿ. ಅನೇಕ ಜನರು ಅಡುಗೆ ಮಾಡೋದನ್ನು ಬಿಟ್ಟು ಕೇಳ್ತಾ ಇದ್ರಿ. ಕೆಲವು ಜನ ಕೆಲಸದಿಂದ ಬೇಗನೆ ಬಂದು ಸ್ನಾನ ಮಾಡಿಕೊಂಡು ಭಾಳ ಚೊಕ್ಕಾಗಿ ಬಂದು ಕೇಳ್ತಾ ಇದ್ರಿ. ಭಾಳ ಸಂತೋಷವಾಯಿತು. ದೇವರು ನಿಮ್ಮನ್ನು ಆಶೀರ್ವದಿಸಿರಿ. ಲೈವ್ನಲ್ಲಿ ಕೇಳ್ತಾ ಇದ್ರು, ಲೈವ್ ಆದ ನಂತರ ಕೇಳಿದ್ರು ಕೂಡ ನಿಜವಾಗಲೂ ನೀವು ಅದೃಷ್ಟವಂತರು, ಧನ್ಯರಾಗಿದ್ರಿ. ಯಾಕಂದರೆ ಇದನ್ನು ಯಾಕೆ ತಿಳಿಸ್ತಾ ಇದ್ದಾನಂದರೆ, ನಮ್ಮ ದೇವರು, ನೀವು ನಂಬಿರ್ತಕ್ಕಂಥ ದೇವರು ಎಷ್ಟು ಪರಾಕ್ರಮ, ಶಕ್ತಿ, ಸಾಮರ್ಥ್ಯ ಉಳ್ಳವನೆಂಬುದಾಗಿ ನೀವು ಅರಿಯದೇ ಇದ್ರೆ ನಿಮ್ಮ ನಂಬಿಕೆಗೆ ಆಧಾರ ಬೇಕಾಗಿದೆಲ್ಲ. ಅದಕ್ಕಾಗಿ ಅದನ್ನು ಗಮನಿಸ್ತಾ ಇದ್ರು. 5ನೇ ಅಧ್ಯಾಯ ವಿಮೋಚನ ಕಾಂಡ 5ನೇ ಅಧ್ಯಾಯ. So some English guys, I like to read in English language also.
So Moses returned to the Lord from Pharaoh, because Pharaoh has completely hated him, and he said, who is that Jehovah? Why should I leave this people Egypt from my bondage? I don't like to leave him. I don't know who is Jehovah. I never heard his name. So when he heard these all things, and again he started to torture, he started to trouble them, he started to give more work to Israelites. So they were troubled like anything. So then what happened? Israelites were murmured against Moses. So Moses returned to the God and said, Lord and said, Lord, why have you brought trouble on these people? Why is it you have sent me? Okay? For since I came to Pharaoh to speak in your name. Which name? Name Jehovah. In your name I speak Jehovah. So in your name he has done evil to these people, neither have you delivered your people at all. ನಾನು ನಿನ್ನ ಹೆಸರನ್ನು ಸರ್ವಶಕ್ತನಾದ ದೇವರೆಂಬುದಾಗಿ ತಿಳ್ಕೊಂಡ ಕೂಡಲೇ ಹೇಳ್ತಾ ಇದ್ದಾನೆ. ಹೇಳಿದ ಕೂಡಲೇ ಆ ಸಮಯದಲ್ಲಿ ಯೆಹೋ ಎಂಬ ನಾಮವನ್ನು ನಾನು ಆತನ ಕಡೆ ಗೋಚರಿಸಿದೆ. ಯಾರ ಹತ್ರ ಗೋಚರಿಸಿದೆ? ಯೆಹೋ ಎಂಬ ನಾಮವನ್ನು ನಾನು ಗೋಚರಿಸಿದೆ. ಆಗ ನಿನ್ನ ನಾಮವನ್ನು ಹೇಳಿದುಕೊಳ್ಳಿ ಇನ್ನೂ ಹೆಚ್ಚಾಗಿ ಏನು ಮಾಡ್ತಾ ಇದ್ದಾನೆ? ಪರವರ್ಸನು ಇನ್ನೂ ಹೆಚ್ಚಾಗಿ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ, ಇಸ್ರಾಯೇಲ್ ಜನರಿಗೆ ತೊಂದರೆ ಕೊಡ್ತಾನೆ. ಯಾಕೆ ನೀನು ಹೀಗೆ ಮಾಡಿದೆ ಎಂಬುದಾಗಿ ಹೇಳಿರುವಾಗ ಆಗ ದೇವರು ಹೇಳ್ತಾನೆ, Mr. Moses, hallelujah, Mr. Moses, I have told you that my name is Jehovah. ಮೋಸಸ್ನೇ, ನನ್ನ ಹೆಸರು ಯೆಹೋವ ಅಂತ ಹೇಳಿದ್ದೇನೆ, ಇರುವಾತನು ಎಂಬುದಾಗಿನೇ ಹೇಳಿದ್ದೇನೆ. ಹೂ ಈಸ್ ಇರುವಾತನು? ಹೂ ಈಸ್ ವಿತ್ ಯು? ಹೂ ಈಸ್ ಎಕ್ಸಿಸ್ಟಿಂಗ್ ವಿತ್ ಯು? ನಿನ್ನ ಜೊತೆಯಲ್ಲಿರತಕ್ಕಂಥವನು ಯಾರು? ನೀನು ಮರ್ತು ಹೋಗಿದೆಯಾ? ಸೊ ಆವಾಗ ದೇವರು ನೆನಪು ಮಾಡ್ತಾನೆ. 6ನೇ ಅಧ್ಯಾಯಕ್ಕೆ ಬರೋಣ. 1ನೇ ವಚನದಲ್ಲಿ, Then Lord said to the Moses, Now you shall see what I will do to the Pharaoh, for with the strong hands he will let them go, and with the strong hand he will drive them out of his land. And God said, right now you listen to the God. And God said to Moses ಒಟ್ಟಿಗೆ ಏನು ಮಾತಾಡ? God spoke to Moses and said, I am the Lord. In Kannada Bible, I am the Jehovah, because the people, ಅಂದರೆ ನಾನೇ ಯೆಹೋವನಾಗಿದ್ದೇನೆ ಎಂಬುದಾಗಿ ಕನ್ನಡದಲ್ಲಿ ಹೇಳಲಾಗಿದೆ. ಅಲ್ಲಿ ಯೆಹೋ ಎಂಬ ಪದ ಎಲ್ಲೆಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಅಲ್ಲೆಲ್ಲ ನೀವು ಓದಬೇಕಾಗಿರ್ತಕ್ಕಂಥ ಏನಂದರೆ ಒಡೆಯನೇ ಅಥವಾ ಕರ್ತನೆ ಎಂಬ ಪದದಿಂದ ಓದಬೇಕು. ನಾವು ಏನಂತ ಓದಬೇಕು? ಒಡೆಯನೇ ಅಥವಾ ಕರ್ತನೆ ಎಂಬ ಶಬ್ದವನ್ನು ನೀವು ಉಲ್ಲೇಖಿಸಬೇಕು. ಎಲ್ಲರ ಅಲ್ಲೂಯ. ಆದ ಕಾರಣ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಆಗ ಈ ಒಂದು ಧ್ಯಾನದಲ್ಲಿ ನಾವು ನೋಡಿದ್ದೇವೆ, ಇದನ್ನು ನಾವು ಕೇಳಿಸ್ಕೊಂಡಿದ್ದೇವೆ. ಆದರೂ ನಾನು ಯಾರು ನಿನ್ನ ಜೊತೆಯಲ್ಲಿ ಇದ್ದಾನೆಂಬುದಾಗಿ ತಿಳ್ಕೊಂಡಿದ್ದೀನಿ. ಯೆಹೋ ಅಂದರೆ ಇದ್ದೇನೆ ಅಂತ ಅರ್ಥ. ಇದ್ದೇನೆ ಇದು ನಮ್ಮ ವ್ಯಾಕರಣ ಪದಗಳಲ್ಲಿ ಇದು ಬಿ ವರ್ಬ್ ಅಂತ ಹೇಳ್ತೇವೆ ನಾವು, ಆಮ್ ಅಂತ ಹೇಳ್ತೇವೆ. ಐ ಆಮ್. ಇಂಗ್ಲಿಷ್ ಬೈಬಲ್ ಪ್ರಕಾರವಾಗಿ ಜೆಹೋವಾ ಅಂತ ಹೇಳ್ತಾರೆ. ಆ ಸ್ಥಳದಲ್ಲಿ ವಾಟ್ ಇಸ್ ಯುವರ್ ನೇಮ್ ಅಂತ ಕೇಳಿರುವಾಗ ಮೋಸ ಹೇಳಿದ್ರೆ ಐ ಆಮ್ ದಟ್ ಐ ಆಮ್ ಅಂತ ಹೇಳಿದ್ರೆ. ಆಮ್ ಅಂದರೆ ಇದ್ದೇನೆ, ಐ ಅಂದರೆ ನಾನಂದರೆ ಇದ್ದೇನೆ ಅಂತ ಅರ್ಥ. ಸೊ ಐ ಆಮ್ ದಟ್ ಐ ಆಮ್ ಅನ್ನತಕ್ಕಂಥ ಹೆಸರಿಂದ ಆತನು ತಿಳಿಸ್ಕೊಡ್ತಾನೆ. ಈ ಒಂದು ಹೆಸರಿಗೆ ಹೀಬ್ರು ಭಾಷೆಯಲ್ಲಿ ಯಾವೆ ಮತ್ತು ನಮ್ಮ ಭಾಷೆಯಲ್ಲಿ ಯೆಹೋವ ಎಂಬ ಪದದಿಂದ ನಾವು ಅದನ್ನು ತಿಳಿದುಕೊಳ್ತಾ ಇದ್ದೇವೆ. ಆದರೆ ಈ ಸ್ಥಳದಲ್ಲಿ ಯೆಹೋ ಎಂಬ ಪದ ಬರೆಯಲ್ಪಡಬೇಕಾಗಿತ್ತು. ಆದರೆ ಗ್ರಂಥಕರ್ತರು ನಮಗೆ ಅರ್ಥ ಆಗಬೇಕನ್ನತಕ್ಕಂಥ ಉದ್ದೇಶದಿಂದ ಎಲ್ಲೆಲ್ಲಿ ಪ್ರಭು, ಒಡೆಯ, ಲಾರ್ಡ್ ಅನ್ನೋ ಪದ ಇದೆ, ಎಲ್ಲೆಲ್ಲಿ ಪ್ರಭು, ಒಡೆಯ ಮತ್ತು ಲಾರ್ಡ್ ಎಂಬ ಪದ ಇದೆ ಅಲ್ಲೆಲ್ಲ ಅವರು ಯೆಹೋ ಎಂಬ ನಾಮವನ್ನು ಉಲ್ಲೇಖಿಸಿದ್ದಾರೆ. ಈಗ ನಾವು ಬರ್ತಾ ಇದ್ದೇವೆ ಈ ಕೊನೆ ಮಾತಿನಲ್ಲಿ 3ನೇ ವಚನದಲ್ಲಿ, 6ನೇ ಅಧ್ಯಾಯ 3ನೇ ವಚನದಲ್ಲಿ, I appeared to Abraham, to Isaac and to Jacob as God Almighty, but my name Jehovah I was not known to them. ನನ್ನ ನಾಮ ಯೆಹೋವ ಎಂಬ ನಾಮದಿಂದ ನಾನು ಅವರಿಗೆ ಗೋಚರಿಸಲ್ಪಡಲಿಲ್ಲ. ಎಲ್ಲ ನನ್ನ ಸ್ನೇಹಿತರೇ, ಬಂಧು ಮಿತ್ರಾದಿಗಳೇ, ವಿಶೇಷವಾಗಿ ಬೈಬಲ್ನಲ್ಲಿ ತರಬೇತಿ ಹೊಂದಿರತಕ್ಕಂಥ ಎಲ್ಲ ಸಭಾಪಾಲಕರೇ, ಸೇವಕರೇ ಮತ್ತು ಕ್ರೈಸ್ತ ಭಕ್ತರೇ,
ಆದಿ ಕಾರಣದಿಂದ ಎಲ್ಲಿಯೂ ಯಹೋ ಎಂಬ ನಾಮ ಗೋಚರಿಸಲ್ಪಡಲಿಲ್ಲ. ಆದರೆ ನಮ್ಮ ಗ್ರಂಥಕರ್ತರು ನಮಗೆ ಅರ್ಥ ಆಗೋದಕ್ಕಾಗಿ ಅವರು ಯಹೋ ಎಂಬ ನಾಮ ಉಲ್ಲೇಖಿಸಿದಾರಲ್ಲಿ. ಅದ ಕಾರಣ ಬೈಬಲ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಮೋಸೆಗೆ ನಾನು ಯಹೋ ಎಂಬ ನಾಮದಿಂದ ಅವರಿಗೆ ಗೋಚರಿಸಲ್ಪಡಲಿಲ್ಲ. ಯಾಕೆ ಇದನ್ನು ಹೇಳ್ತಾ ಅಂದ್ರೆ, ನಾನು ಸರ್ವಶಕ್ತನಾದ ದೇವರಾಗಿದ್ದೇನೆ. ನನ್ನ ಸಬ್ಜೆಕ್ಟ್ ಏನಂದ್ರೆ ಎಲ್ ಶಡಾಯ್. ಎಲ್ಲರ ಎಲ್ ಶಡಾಯ್. ಎಲ್ ಶಡಾಯ್ ಅಂದ್ರೆ ಸರ್ವಶಕ್ತನು. ಎಲ್ ಅಂದ್ರೆ ಗಾಡ್, ಶಡಾಯ್ ಅಂದ್ರೆ ಶಕ್ತನು, ಆಲ್ ಮೈಟಿ ಗಾಡ್ ಅಂತೇಳಿ. ಎಲ್ ಶಡಾಯ್ ಸರ್ವಶಕ್ತನಾದ ದೇವರು. ಇದು ಹೀಬ್ರೂ ಭಾಷೆಯಲ್ಲಿ, ಇಸ್ರಾಯೇಲಿ ನ್ಯಾಷನಲ್ ಲ್ಯಾಂಗ್ವೇಜ್, ಇಸ್ರಾಯೇಲಿ ರಾಷ್ಟ್ರೀಯ ಭಾಷೆ ಹೀಬ್ರೂ ಭಾಷೆ ಆಗಿರ್ತದೆ. ಅದಕ್ಕಾಗಿ ಈ ಎಲ್ ಶಡಾಯ್ ಆದ ದೇವರು ನಿಮ್ಗೆ ಪರಿಚಯ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಬಹಳ ಅದ್ಭುತವಾದಂಥ ಸಂಗತಿ ಇದೆ. ಯಾಕಂದ್ರೆ ಎಲ್ ಶಡಾಯ್ ಆದ ದೇವರು ನಿನ್ನ ಜೊತೆಯಲ್ಲಿದ್ದಾನೆ. ಯೆಹೋವ ಅಂದ್ರೆ ಇದ್ದಾನೆ. ಯಾರ ಜೊತೆಯಲ್ಲಿ ಯಾರಿದ್ದಾನೆ? ಹೂ ಈಸ್ ವಿತ್ ಯು? ಈಸ್ ಈಸ್ ಅಂದ್ರೆ ಇದ್ದೇ ಇದ್ದಾನೆ. ಯಾರಿದ್ದಾನೆ ನಿನ್ನ ಜೊತೆಯಲ್ಲಿ? ಸರ್ವಶಕ್ತನಾದ ದೇವರು ನಿನ್ನ ಸಂಗಡದಲ್ಲಿ ಇದಾನನ್ನತಕ್ಕಂಥ ಪ್ರಜ್ಞೆ ನೀ ಯಾವತ್ತು ಆ ಸ್ಮರಣೆ ನಿನ್ನಿಂದ ಹೋಗದೇ ಇರಲಿ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಫಾದರ್. ಪ್ರೈಸ್ ಲಾರ್ಡ್ ಜೀಸಸ್. ಹಾಲೆಲೂಯಾ. ಈಗ ನಾವು ಆ ಒಂದು ಕಾರ್ಯಕ್ಕೆ ಬರ್ತಾ ಇದ್ದೇವೆ. ಗಮನಿಸ್ತೀರಿ, 6ನೇ ಅಧ್ಯಾಯ 2ನೇ ವಚನ ನೋಡುತ್ತೀರಿ ಕನ್ನಡದಲ್ಲಿ. ದೇವರು ಮೋಸ ಸಂಗಡ ಮಾತನಾಡಿ, ನಾನೇ ಈ ಲೋಕದ ಒಡೆಯನು, ಕರ್ತನು. ನಾನು ಅಬ್ರಾಮನಿಗೆ, ಈಸಾಕನಿಗೆ, ಯಾಕೋಬನಿಗೆ ಸರ್ವಶಕ್ತನಾದ ದೇವರ ನಾಮದಲ್ಲಿ ಕಾಣಿಸಿಕೊಂಡೆನು. ಆದರೆ ಎಲ್ ಶಡಾಯ್ ಎಂಬ ನಾಮದಲ್ಲಿ ಕಾಣಿಸಿಕೊಂಡೆನು. ಆದರೆ ಯೆಹೋವನೆಂಬ ನನ್ನ ಹೆಸರಿನಿಂದ ನಾನು ಅಬ್ರಾಮ್, ಈಸಾಕ್, ಯಾಕೋಬನಿಗೆ ತಿಳಿಸಲ್ಪಡಲಿಲ್ಲ. ನಾನು ನಿನಗೆ ತಿಳಿಸ್ತಾ ಇದ್ದೇನೆ, ಇದ್ದೇನೆ ಅಂತ ತಿಳಿಸ್ತಾ ಇದ್ದೇನೆ. ಯಾರಿದ್ದಾನೆ ನಿನ್ನ ಜೊತೆಯಲ್ಲಿ? ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ನಿನ್ನ ಜೊತೆಯಲ್ಲಿದ್ದಾರೆ. ಅಂದ್ರೆ ಯಾರಿದ್ದಾರೆ? ಎಲ್ ಶಡಾಯ್ ಆದ ದೇವರು ನಿನ್ನ ಜೊತೆಯಲ್ಲಿದ್ದಾರೆ. ಈಗ ನಾನು ಟಕ್ 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 ಅಂತೇಳಿ ಭಾಳ ಬೇಗನೆ ಒಂದು ರೀಕ್ಯಾಪ್ ಮಾಡಿಕೊಂಡು ಹೋಗೋಣ. ಅಬ್ರಾಮನಿಗೆ ದೇವರು, ಬೈಬಲ್ ಹೇಳ್ತಾ ಇದೆ, ನಾನು ಆತನಿಗೆ ಸರ್ವಶಕ್ತನಾದ ದೇವರು ಎಂದು ಕಾಣಿಸಿಕೊಂಡೆನು ಎಂಬುದಾಗಿ ಹೇಳ್ದ. ಈಗ ನಾವು ಆತನನ್ನು ಕಾಣಿಸಿಕೊಂಡಿರ್ತಕ್ಕಂಥ ಸ್ಥಳಕ್ಕೆ ಹೋಗೋಣ. ಅಲ್ಲೇ ನಾವು ನೋಡಿರುವಾಗ ಅಲ್ಲಿ ಆತನ ಹೆಸರು ಹೇಳಿದೆ ಕಾಣಿಸ್ಪಡ್ತಾ ಇಲ್ಲ. ಆದರೆ ಅಲ್ಲೇ ಆತನಿಗೆ ದೇವರು ಅಬ್ರಾಮನಿಗೆ ಸರ್ವಶಕ್ತನಾದ ದೇವರೇ ಎಂದು ಕಾಣಿಸಿಕೊಂಡ ಅನ್ನತಕ್ಕಂಥ ಸತ್ಯವು ನಾವ್ಯಾವತ್ತು ಮರೆಯಬಾರದು. 12ನೇ ಅಧ್ಯಾಯ ಆದಿಕಾಂಡ 7ನೇ ವಚನ ಇಲ್ಲಿ ಕಾಣಿಸಿಕೊಂಡನಂತೆ ಇದೆ. ಆದರೆ ಅಲ್ಲಿ ಏನಾಗಿ ಕಾಣಿಸಿಕೊಂಡ? ಆತನು ಸರ್ವಶಕ್ತನಾದ ದೇವರೆಂದು ಕಾಣಿಸಿಕೊಂಡ. ಅಲ್ಲಿ ಒಡೆಯನು, ಅಲ್ಲಿ ಕರ್ತನು. ಅಬ್ರಾಮನಿಗೆ ಪ್ರತ್ಯಕ್ಷನಾಗಿ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಾಮನು ಯಜ್ಞವೇದಿಯ ತಾನು ದರ್ಶನ ಕೊಟ್ಟ ಕರ್ತನಿಗೆ, ಒಡೆಯನಿಗೆ ಯಜ್ಞವೇದಿಯನ್ನು ಕಟ್ಟಿಸಿದನು. ಅದಕ್ಕಾಗಿ ನಮಗೇನಾಗಿದೆ ಅಲ್ಲಿ ಅರ್ಥ ಆಗ್ತಾ ಇಲ್ಲ. ಇತ್ತೀಚೆಗೆ ಬಂದಿರತಕ್ಕಂಥ ತರ್ಜುಮಗಾರರು ನಮಗೆ ಅರ್ಥ ಆಗಬೇಕನ್ನತಕ್ಕಂಥ ಒಂದು ಉದ್ದೇಶದಿಂದ ಆತರು ಯೆಹೋ ಅನ್ನೋ ಪದ ಕರ್ತನನ್ನೋ ಪದದ ಹತ್ರ ಉಲ್ಲೇಖಿಸಿದ್ದಾರೆ. ಆದರೆ ಇಲ್ಲಿ ದೇವರು ಆತನಿಗೆ ದರ್ಶನ ಕೊಟ್ಟಾಗ ದೇವರು ಹೇಗೆ ಕಾಣಿಸಿಕೊಂಡ? ಅವರಿಗೆ ಸರ್ವಶಕ್ತನಾಗಿ ಕಾಣಿಸಿಕೊಂಡ. ಐ ವಿಲ್ ರೀಡ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ದರ್ ಇಸ್ ಇಂಗ್ಲಿಷ್ ಬೈಬಲಲ್ಲಿ ಎಲ್ಲಿಯೂ ಯೆಹೋವ ಎನ್ನೋ ಪದ ಇಂಗ್ಲಿಷ್ ಬೈಬಲಲ್ಲಿ ಸುಮಾರು 6 ಸಾರಿ ಮಾತ್ರ ಇದೆ. ಎಷ್ಟು ಸಾರಿ? 6 ಸಾರಿ. ಮೂಲ ಭಾಷೆಯಲ್ಲಿ ಹೀಬ್ರೂ ಭಾಷೆಯಲ್ಲಿ ಬರೆಯಲ್ಪಟ್ಟಿರುವ ಆ ಬೈಬಲಲ್ಲಿ ಕೂಡ 6 ಸಾರಿ ಮಾತ್ರ ಹಳೆ ಒಡಂಬಡಿಕೆಯಲ್ಲಿದೆ. ನಿಮಗೆ ಒಂದು ಕಾರ್ಯವನ್ನು ಹೇಳಬೇಕು ದೈವ ಭಕ್ತರೇ. ಅನೇಕ ಜನರು ಇತ್ತೀಚೆಗ NIV ಕನ್ನಡ ಬೈಬಲನ್ನು ಉಲ್ಲೇಖಿಸ್ತಾ ಇದ್ದಾರೆ. ಬೈಬಲ್ ಕಾಲೇಜಲ್ಲಿ NIV ಕನ್ನಡ ಬೈಬಲನ್ನು ಉಲ್ಲೇಖಿಸ್ತಾ ಇದ್ದಾರೆ. ಅದು ನಾನು ಅನಿಸ್ತದೆ ನೀವೆಲ್ಲರೂ ತಿಳ್ಕೊಳ್ತಕ್ಕಂಥ ಸತ್ಯ ಏನಂದರೆ, NIV ಕನ್ನಡ ಬೈಬಲನ್ನು ಉಲ್ಲೇಖಿಸಿದರೆ ನಿಮಗೆ ಕೆಲವು ಸಮಸ್ಯೆಗಳು ಉಂಟಾಗಬಹುದು. ಯಾಕಂದರೆ ಅವರು ಸರಳವಾಗಿಲಿಕ್ಕೆ ಮಾಡೋದಕ್ಕಾಗಿ ಈ ವಾಕ್ಯಗಳನ್ನು ಕೆಲವೊಂದು ನಿಮಗೆ ಸೇರಿಸಿಕೊಟ್ಟಿದ್ದಾರೆ. ಯಾಕಂದರೆ ಲಾರ್ಡ್ ಅನ್ನೋ ಪದ, ಲಾರ್ಡ್ LORD ಲಾರ್ಡ್ ಅಥವಾ ಒಡೆಯನು ಅಥವಾ ಕರ್ತನು ಎಂಬ ಪದದ ಹತ್ರ ಈ ಹೊಸದಾಗಿ ಬಂದಿರತಕ್ಕಂಥ ಬೈಬಲಲ್ಲಿ ಎಂಬ ಶಬ್ದವನ್ನು ಸೇರಿಸಿದ್ದಾರೆ. ನಿಜವಾಗಲೂ ಒರಿಜಿನಲ್ ಬೈಬಲಲ್ಲಿ ನಮಗೆ ಬೈಬಲ್ ಕಾಲೇಜ್ ಮಾಡಿಸ್ತಾ ಇರುವಾಗ, ನಮಗೆ ಬೈಬಲ್ ಸ್ಟಡಿಯನ್ನು ಮಾಡಿಸ್ತಿರ್ತಕ್ಕಂಥ ದೊಡ್ಡ ದೊಡ್ಡ ವಿದ್ವಾಂಸರು
ವಿದೇಶದಿಂದ ಬಂದಿರತಕ್ಕಂಥ ವಿದ್ವಾಂಸರು ನಮಗೆ ತರಬೇತಿ ಕೊಟ್ಟಿದ್ದಾರೆ. ನಾನು ಭಾಳ ಸಂತೋಷ ಪಡ್ತೇನೆ ನಿಮ್ಮ ಹತ್ರ ಹೇಳಲಿಕ್ಕೆ, ಭಾಳ ಹೆಮ್ಮೆ ಪಡ್ತೇನೆ. ಯಾಕಂದರೆ ಒಳ್ಳೆ ತರಬೇತಿಗಾರರು ನಮಗೆ ಟೀಚರ್ಸ್ ಲೆಕ್ಚರ್ಸ್ ಬಂದಿದ್ರು. ಅವಾಗ ಅವ್ರು ಯಾವತ್ತು ಹೇಳುವಾಗ, ಒಂದು ಬೈಬಲ್ ಕಾಲೇಜಲ್ಲಿ ಕಳಿಸ್ಕೊಡುವಾಗ ಅವ್ರು ಹೇಳ್ತಾರೆ, ನೀವು ಮೊಟ್ಟ ಮೊದಲಾಗಿ KJV ಕಿಂಗ್ ಜೇಮ್ಸ್ ವರ್ಷನನ್ನು ಅಸ್ತಿತ್ವ ಮಾಡಿಕೊಂಡೇ ನೀವು ಬೈಬಲ್ ಸ್ಟಡಿ ಮಾಡಬೇಕು. ಎಷ್ಟೋ ತರ್ಜಮೆಗಳು ಓದಿದ್ರು, KJV ಅನ್ನು ಅಸ್ತಿತ್ವವನ್ನು ಮಾಡಿಕೊಂಡೇ ಕಿಂಗ್ ಜೇಮ್ಸ್ ವರ್ಷನನ್ನೇ, ನ್ಯೂ ಕಿಂಗ್ ಜೇಮ್ಸ್ ಅಲ್ಲ, ಓಲ್ಡ್ ಕಿಂಗ್ ಜೇಮ್ಸ್ ವರ್ಷನನ್ನೇ ನಾವು ಅಸ್ತಿತ್ವ ಮಾಡಿಕೊಂಡು ಅಧ್ಯಯನ ಮಾಡಬೇಕಾಗ್ತದೆ. ಯಾವಾಗ ನಮಗೆ ಸರಿಯಾದ ತಾತ್ಪರ್ಯಗಳು ಸಿಗ್ತದೆ, ಇಲ್ಲದ್ರೆ ನಮಗೆ ಸರಿಯಾದ ಅರ್ಥಗಳಿಂದ ನಾವು ಸ್ವಲ್ಪ ಗೊಂದಲವಾಗ್ತದೆ. ಯಾಕಂದರೆ ನಮಗೆ ಸರಳವಾಗಬೇಕೆಂಬುದಾಗಿ, ಏನಾಗಬೇಕೆಂಬುದಾಗಿ, ನಮಗೆ ಶಬ್ದಗಳು ನಮಗೆ ಅರ್ಥವಾಗಬೇಕೆಂಬುದಾಗಿ ಪಾಪ ಅನೇಕ ಗ್ರಂಥಕರ್ತರು ಪ್ರಯಾಸ ಪಟ್ಟಿದ್ದಾರೆ ನಮಗೆ ಅರ್ಥ ಮಾಡಿಸೋದಕ್ಕಾಗಿ. ಎಲ್ಲರೂ ಹೇಳ್ತೀರಲ್ವಯ್ಯ? ಆದ ಕಾರಣ ಈಗ 6 ಸಾರಿ ಹಳೆಯ ಒಡಂಬಡಿಕೆಯಲ್ಲಿ ಏನು ಹೆಸರಿದೆ? ಯಹೋ ಎಂಬ ಹೆಸರಿದೆ. ಈಗ ಅದನ್ನು ಹಾಗೆ ನೋಟ್ ಮಾಡ್ಕೊಳ್ತೀರಿ. ನಿಜವಾಗಲೂ ಎಲ್ ಶಡಾಯ್ ಎಂಬ ಪದ ಹೀಬ್ರೂ ಬೈಬಲ್ನಲ್ಲಿ, ಹೀಬ್ರೂ ಒರಿಜಿನಲ್ ಅಂದರೆ ಹೀಬ್ರೂ ಭಾಷೆಯಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಬೈಬಲ್ನಲ್ಲಿ ಸುಮಾರು 49 ಸಾರಿ, ಎಷ್ಟು? ಸುಮಾರು 49 ಸಾರಿ ಎಲ್ ಶಡಾಯ್ ಎಂಬ ಶಬ್ದ, ಅಂದರೆ ನಮ್ಮ ಭಾಷೆಯಲ್ಲಿ ಸರ್ವಶಕ್ತನಾದ ದೇವರು ಎಂಬ ಶಬ್ದ ಹೊಸ ಒಡಂಬಡಿಕೆ ಅಲ್ಲ, ಹಳೆ ಒಡಂಬಡಿಕೆಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಭಾಳ ಇಂಟ್ರೆಸ್ಟಿಂಗ್ ಇದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮೊಟ್ಟಿಗಿರ್ತಕ್ಕಂಥ ದೇವರು ಸರ್ವಶಕ್ತನಾಗಿದ್ದಾನ ಅನ್ನತಕ್ಕಂಥ ಪ್ರಜ್ಞೆ, ಅನ್ನತಕ್ಕಂಥ ನಂಬಿಕೆ ನಿಮ್ಮಿಂದ ಕೆಡವಿ ಹೋಗಬಾರ್ದು ಅನ್ನತಕ್ಕಂಥ ಉದ್ದೇಶದಿಂದ ಅದನ್ನು ನಾನು ತಿಳಿಸ್ತಾ ಇದ್ದೇನೆ. ಎಷ್ಟು ಸಾರಿ? 49 ಸಾರಿ ಸುಮಾರು. ಅಲ್ಲೇ ನೋಡ್ತಾ ಇರುವಾಗ ಆದಿ ಕಾಂಡದಲ್ಲಿ 6 ಸಾರಿದೆ. ಎಷ್ಟು ಸಾರಿ? 6 ಸಾರಿದೆ ಹೆಸರು ಉಲ್ಲೇಖಿಸಲ್ಪಟ್ಟಿದೆ. ಆದರೆ ಆತನನ್ನು ಏನಂತ ಕರಿತಿದ್ರು ಅಂದರೆ, ಹೆಸರು 6 ಸಾರಿ ಉಲ್ಲೇಖಿಸಲ್ಪಟ್ಟಿದೆ ಆದಿಕಾಂಡದಲ್ಲಿ. ಆದರೆ ದೇವಭಕ್ತರು ಆತನನ್ನು ಲಾರ್ಡ್ ಎಂಬ ಪದದಿಂದ ಕರಿತಿದ್ರು. ಏನಂತ ಕರಿತಿದ್ರು? ಲಾರ್ಡ್. ಲಾರ್ಡ್ ಅಂದರೆ ಒಡೆಯನೇ. ಎಲ್ ಶಡಾಯ್ ಆದ ದೇವರೇ ಈಗ ನನಗೆ ಒಡೆಯನು. ಈ ಲೋಕದ ಯಾವ ದುಷ್ಟ ಶಕ್ತಿ ಅಲ್ಲ, ಯಾವ ವಿಗ್ರಹಗಳಲ್ಲ, ಯಾವ ಪ್ರತಿಮೆಗಳಲ್ಲ, ಯಾವ ಮನುಷ್ಯನು ರೂಪಿಸಿರ್ತಕ್ಕಂಥ ಆಕೃತಿಗಳಲ್ಲ ಅನ್ನತಕ್ಕಂಥ ಉದ್ದೇಶದಿಂದ ಅವ್ರು ಯಾವತ್ತು ದೇವರನ್ನು ಲಾರ್ಡ್ ಎಂಬುದಾಗಿ ಕರಿತಿದ್ರು. ಎಲ್ ಶಡಾಯ್ ಆದ ದೇವರನ್ನು ಲಾರ್ಡ್ ಎಂಬುದಾಗಿ ಕರಿತಾರೆ. ಅದಕ್ಕಾಗಿ he had built the altar in the name of the Lord ಅಂತಿದೆ ನೋಡ್ರಿ ನಿಮ್ಮ ಇಂಗ್ಲಿಷ್ ಬೈಬಲಲ್ಲಿ. ಆ ನೇಮ್ ಏನು? ಆ ಹೆಸರೇನು? ಅವನು ಕರ್ತನ ನಾಮದಲ್ಲಿ ಯಜ್ಞ ಪೀಠವನ್ನು ಕಟ್ಟಿದ. ಆಗ ಕರ್ತನ ನಾಮ ಏನು ಗೊತ್ತಿತ್ತು ಆತನಿಗೆ? ಅಬ್ರಾಮ್, ಈಸಾಕ್, ಯಾಕೋಬ್ರಿಗೆ ಎಲ್ ಶಡಾಯ್. ಹಲ್ಲೆಲೂಯಾ. ಅದಕ್ಕಾಗಿ ಈ ಎಲ್ ಶಡಾಯ್ ಅನ್ನೋದು ಎಲ್ಲೆಲ್ಲಿಂದ ಬಂದಿದೆ? ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಆದಿಕಾಂಡದಲ್ಲಿ ನಾವು ನೋಡಿದ್ದೇವೆ, ಕರ್ತನ ಅಲ್ಲೇ ಆ ಕರ್ತನಿಗೆ, ಪ್ರತ್ಯಕ್ಷವಾದ ಕರ್ತನಿಗೆ ಯಜ್ಞಪೀಠವನ್ನು ಕಟ್ಟಿದನು. 7ನೇ ವಚನ 12ನೇ ಅಧ್ಯಾಯ. ಆಗ ಕರ್ತನು ಅಬ್ರಾಮನಿಗೆ ಕಾಣಿಸಿಕೊಂಡು, ಈ ಸಂತತಿಯನ್ನು ನಿನ್ನ ದೇಶಕ್ಕೆ ಕೊಡುವನು ಅಂದನು. ಆಗ ತನಗೆ ಕಾಣಿಸಿಕೊಂಡ ಕರ್ತನಿಗೆ ಬಲಿಪೀಠವನ್ನು ಕಟ್ಟಿದನು. ಕಾಣಿಸಿಕೊಂಡ ಕರ್ತನು ಯಾರು? ಒಡೆಯನು ಯಾರು? ಲಾರ್ಡ್ ಯಾರು? ಎಲ್ ಶಡಾಯ್. ಇಲ್ಲಿ ನಮ್ಮ ಜನರು ಪಾಪ ನಮಗೆ ಅರ್ಥ ಮಾಡಿಸ್ಕೊಳ್ಳೋದಕ್ಕಾಗಿ ಯಹೋ ಎಂಬ ಪದವನ್ನು ಉಲ್ಲೇಖಿಸಿದ್ದಾರೆ. ಇವತ್ತಿಂದ ನನ್ನ ಲೈವ್ ಪ್ರೋಗ್ರಾಮ್ ಕೇಳ್ತಿರ್ತಕ್ಕಂಥ ನೀವೆಲ್ಲರೂ, ನೆಕ್ಸ್ಟ್ ನಿಮಗಾಗಿ ಒಂದು ಹೊಸ ಬೈಬಲನ್ನು ತರ್ಜಮೆ ಮಾಡಲಿಕ್ಕಿದ್ದೇನೆ, ವಿತ್ ವ್ಯಾಕರಣ, ಗ್ರಾಮರ್ ಸಮೇತ, ಮತ್ತು ಹೀಬ್ರೂ ಭಾಷೆಯಿಂದ ಬರ್ತಕ್ಕಂಥ, ಗ್ರೀಕ್ ಭಾಷೆಯಿಂದ ಬರ್ತಕ್ಕಂಥ ಪ್ರತಿಯೊಂದು ಸಮೇತ ಇನ್ನೂ ಸಂಕ್ಷಿಪ್ತವಾಗಿ ನಿಮಗೆ ಅರ್ಥ ಆಗತಕ್ಕಂತೆ ನಾನು ಟ್ರಾನ್ಸ್ಲೇಟ್ ಮಾಡಬೇಕೆಂಬುದಾಗಿ ನಿರ್ಣಯಿಸಿಕೊಡ್ತೇನೆ. ನಿಮ್ಮೆಲ್ಲರ ಸಹಾಯ, ನಿಮ್ಮೆಲ್ಲರ ಪ್ರಾರ್ಥನೆ ಖಂಡಿತವಾಗಿ ನಾನು ಅದನ್ನು ಮಾಡ್ತೇನೆ. ಹಲ್ಲೆಲೂಯಾ. ಗಂಭೀರ ಹೇಳ್ತಿರಲ್ವಯ್ಯ. ಯಾಕಂದರೆ ಇದಕ್ಕೆ ವ್ಯಾಕರಣ ಆಗಿನ ಕಾಲದ ಭಕ್ತರು ಎಷ್ಟೋ ಪ್ರಯಾಸಪಟ್ಟು ಮಾಡಿದ್ದಾರೆ. ಆದರೆ ಈಗ ನಮಗೆ ಇನ್ನೂ ತಿಳುವಳಿಕೆ ಬಂದಿದೆ, ಇನ್ನೂ ಸರಳವಾಗಿ ನಿಮಗೆ ಅರ್ಥ ಆಗುವಂತೆ ನಾನು ಬೈಬಲ್ ಟ್ರಾನ್ಸ್ಲೇಟ್ ಮಾಡಬೇಕಂತಿದ್ದೀನಿ. ನನ್ನ ಜೊತೆಯಲ್ಲಿ ಭಾಳ ಕನ್ನಡ ರೈಟರ್ಸ್ ನನ್ನ ಜೊತೆಯಲ್ಲಿ ಬಂದರೆ ನಾನು ಅವರನ್ನು ತೆಗೆದುಕೊಂಡು ಮುಂದುವರಿಸ್ತೇನೆ ಆ ಕೆಲಸವನ್ನು. ಯಾಕಂದರೆ ಭಾಳ ಅದ್ಭುತವಾದಂಥ ರಹಸ್ಯ ಇದು. ಅಬ್ರಾಮ್, ಈಸಾಕ್, ಯಾಕೋಬು ಏನೆಂದು ಕರೆದರಂತ ನಮ್ಗೆ ಗೊತ್ತಿಲ್ಲ. ಆದರೆ ಅಬ್ರಾಮ್, ಈಸಾಕ್, ಯಾಕೋಬನ ಹೇಳುವಾಗ ಅಬ್ರಾಮನ ದೇವರಿಗೆ ಅಬ್ರಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಂತೇಳಿ ಹಾಡ್ತಾ ಇದ್ದೇವೆ ನಾವು. ಅಬ್ರಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಂತ ಹಾಡ್ತಾ ಇದ್ದಾರೆ. ಹೂ ಇಸ್ ದಟ್ ಅಬ್ರಾಮನ ದೇವರು? ಆಲ್ ಮೈಟಿ ಗಾಡ್. ಎಲ್ಲ ಹೇಳ್ತಾರಲ್ವಯ್ಯ. ಯಾವಾಗ ನೀವು ಹೇಳ್ತೀರಾ ಅಬ್ರಾಮನ ದೇವರು ಅಂತ ಹೇಳಿದ್ಕೊಳ್ಳಿ, ಭೂಮಿ ಆಕಾಶಗಳನ್ನು ಉಂಟು ಮಾಡಿರ್ತಕ್ಕಂಥ ಒಡೆಯನಾತನು,
ಅಬ್ರಾಮನ ದೇವರೇ ಅಂದಾಗ ನಮ್ಮ ಹೃದಯ, ಆತ್ಮ, ಪ್ರಾಣ, ಶರೀರ, ಇಂದ್ರಿಯಗಳಲ್ಲಿ ತೇಜಸ್ಸು ಹುಟ್ಟಿ ಬರಬೇಕು. ಯಾಕಂದರೆ ಅದರ ಅರ್ಥ ಆಗಿದೆ, ಅಬ್ರಾಮನ ದೇವರಂದರೆ ಸರ್ವಶಕ್ತನಾದ ದೇವರೆಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲಯ್ಯ, ಪರಿಪೂರ್ಣವಾಗಿ ಹೇಳ್ತಿರೋ. ಅದಕ್ಕಾಗಿ ಇಸಾಕನ ದೇವರೇ ಅಂದಾಗ, ಹೌದು, ಯಾರು ದಯಮಾಡಿ ಎಲ್ಲರೂ ದೇವರ ವಾಕ್ಯವನ್ನು ಗಮನದಿಂದ ಕೇಳ್ತೀರಿ. ಹಲ್ಲೆಲೂಯಾ. ಇಸಾಕನ ದೇವರಂದಾಗ ಶಾಂತ. ಇವರು ಯಾರು ಯುದ್ಧ ಅಥವಾ ಯಾವುದೇ ರೀತಿಯಾದಂಥ ತೊಂದರೆ ತಗೊಂಡಿಲ್ಲ, ಎಲ್ಲ ದೇವರೇ ಯುದ್ಧ ಮಾಡಿದ್ದಾರೆ. ಬಹಳ ಕಡಿಮೆ. ಅದಕ್ಕಾಗಿ ಬಹಳ ಸಂತೋಷ ಆಗ್ತದೆ. ಅಬ್ರಾಮನಿಗೆ ದೇವರು ಸರ್ವಶಕ್ತನಾದ ದೇವರೆಂದು ಕಾಣಿಸಿಕೊಂಡ. ಈಗ ಅದನ್ನು ಸ್ವಲ್ಪ ಹೆಸರು ಸಮೇತ ತೋರಿಸ್ಬೇಕಾಗ್ತದೆ. ಇಲ್ಲದಿದ್ದರೆ ಇಲ್ಲಿ ನೋಡ್ರಿ, ಮತ್ತು ಯಜ್ಞಪೀಠವನ್ನು ಕಟ್ಟಿದ ಅಂತಿದೆ. ಮತ್ತು ಅಲ್ಲಿ ಮುಂದೆ ಹೋಗಿ 8ನೇ ವಚನ ಓದಿ ಬ್ರದರ್. 12:8. ಆಗ ಅಬ್ರಾಮನು ಆ ಪ್ರದೇಶದಿಂದ ಹೊರಟು ಬೇತೇಲ್ ಎಂಬ ಸ್ಥಳಕ್ಕೆ ಬಂದನು. ಗುಡ್ಡಕ್ಕೆ ಬಂದು ಗೂಡಾರವನ್ನು ಆಮೇಲೆ ಪಶ್ಚಿಮಕ್ಕೆ ಬೇತೇಲ್, ಪೂರ್ವಕ್ಕೆ ಆಯಿ ಎಂಬ ಪಟ್ಟಣಗಳಿದ್ದವು. ಅದರ ಮಧ್ಯದಲ್ಲಿ ಒಡೆಯನಿಗೋಸ್ಕರ, ಕಿಂಗ್ ಜೇಮ್ಸ್, ಅದರ ಮಧ್ಯದಲ್ಲಿ ಒಡೆಯನಿಗೋಸ್ಕರ, ಕರ್ತನಿಗೋಸ್ಕರ. ಅಲ್ಲೇ ಲಾಸ್ಟ್ ಪಾಯಿಂಟ್ಗೆ ಬಂದ್ಬಿಡಿ ಬಾಬು. ಅಲ್ಲೇ ಕರ್ತನಿಗೆ ಎಂಬ ಪದ ಇದೆ ನೋಡ್ರಿ, ಕಿಂಗ್ ಜೇಮ್ಸ್ ವರ್ಷನಲ್ಲಿ. ಯಾಕಂದ್ರೆ ಯೆಹೋವ ಎಂಬ ಪದ ಯಾರು ಗೊತ್ತಿಲ್ಲ. ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಗೋಚರಿಸೇ ಪಡಲಿಲ್ಲ. ಅಲ್ಲಿ ಯೆಹೋವ ಎಂಬ ನಾಮ ಬರುವ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಅಲ್ಲೇ ಕರ್ತನಿಗೆ ಅಬ್ರಾಮನು ಬಲಿಪೀಠವನ್ನು ಕಟ್ಟಿ ಕರ್ತನ ಹೆಸರನ್ನು ಹೇಳಿಕೊಂಡು, ಅಲ್ಲಿ ಕರ್ತನ ಹೆಸರು ಏನು ಹೇಳಿಕೊಂಡನು ಆತನು? ಜೋರಾಗಿ ಹೇಳಿ, ಗಂಭೀರವಾಗಿ ಹೇಳ್ತೀರಿ. ಎಲ್ ಶಡಾಯ್ ಅಂತ ಹೇಳಿದ, ಸರ್ವಶಕ್ತನಾದ ದೇವರು ಎಂಬುದಾಗಿ ಕರ್ತನ ಹೆಸರನ್ನು ಕರೆದಾತನು, ಕೂಗಿದಾತನು. ವೆನ್ ಯು ಕಾಲ್ ಎಲ್ ಶಡಾಯ್ ವಿಲ್ ಕಮ್ ಟು ಯು. ನೀವು ದರಿದ್ರವನ್ನು ಕರೆದರೆ ದರಿದ್ರ ಬರ್ತದೆ, ಶಾಪವನ್ನು ಕರೆದರೆ ಶಾಪ ಬರ್ತದೆ, ರೋಗವನ್ನು ಕರೆದರೆ ರೋಗವನ್ನು ಬರ್ತದೆ. ನೀವು ಎಲ್ ಶಡಾಯ್ ಆದ ದೇವರನ್ನು ಒಡೆಯನಂತ ಕರೆದರೆ ಆತನೇ ನಿನ್ನ ಬಳಿಯಲ್ಲಿ ಬರ್ತಾನೆ. ಗಂಭೀರವಾಗಿ ಹೇಳ್ತಿರಲ್ವಿಯ, ಮನೋಪೃಕದಿಂದ ಹೇಳ್ತಿರಲ್ವಿಯ. ಆಗ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಸುಮಾರು ಎಲ್ ಶಡಾಯ್ ಅನ್ನೋ ಪದ ಆದಿಕಾಂಡದಲ್ಲಿ ಎಷ್ಟು ಸಾರಿ? 6 ಸಾರಿ ಬರೆಯಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ಲಾರ್ಡ್ ಜೀಸಸ್. 6 ಸಾರಿ ಬರೆಯಲ್ಪಟ್ಟಿದೆ. ಈಗ ನಾವು ಅಬ್ರಾಮನಿಗೆ ಎಲ್ಲಿ ದೇವರು ಮತ್ತೊಂದು ಆವರ್ತಿ ತನ್ನ ಹೆಸರನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸಿದ ಎಂಬುದಾಗಿ ನೋಡೋಣ. ಬರೋಣ ಎಲ್ಲರೂ. 17ನೇ ಅಧ್ಯಾಯ ಆದಿಕಾಂಡ 1ನೇ ವಚನದಲ್ಲಿ, ಅಬ್ರಾಮನು 99 ವಯಸ್ಸಿನವನಾಗಿದ್ದಾಗ ತನ್ನನ್ನು ತಾನು ಬಲಹೀನನೆಂದು, ನಾನು ಕುಗ್ಗಿ ಹೋಗಿದ್ದವನೆಂದು, ನಾನು ಉಮುಪ್ಪಿನ ಕಾಲಕ್ಕೆ ಬಂದಿದ್ದೇನೆಂಬುದಾಗಿ, ನನಗೆ ಮಕ್ಕಳು ಹುಟ್ಟತಕ್ಕಂಥ ಸಾಧ್ಯತೆ ಇಲ್ಲ ಎಂಬುದಾಗಿ ಆತನು ಅಂದುಕೊಂಡಿರುವಾಗ, ಆತನ ಅಂಥ ಒಂದು ಸ್ಥಿತಿಯಲ್ಲಿ, ಅಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಿರುವಾಗ ದೇವರು ದರ್ಶನ ಕೊಡ್ತಾನೆ. 17ನೇ ಅಧ್ಯಾಯ 1ನೇ ವಚನದಲ್ಲಿ ಆ ದರ್ಶನ ಕೊಟ್ಟಾಗ ದೇವರು ತನ್ನ ಹೆಸರನ್ನು ಮತ್ತೊಂದು ಸಾರಿ ಉಲ್ಲೇಖಿಸ್ತಾನೆ. ಓದ್ತೀರಾ ಮಾತನ್ನು? ಅಬ್ರಾಮನು 99 ವರ್ಷದವನಾದ ಮುದುಕನಾಗಿ ಬಲಹೀನನಾಗಿದ್ದಾನೆಂದು ತಾನು ತಿಳಿದುಕೊಳ್ಳುವ ಸಮಯ ಬಂದಾಗ ಕರ್ತನು ಅಬ್ರಾಮನಿಗೆ ಕಾಣಿಸಿಕೊಂಡು, ನಾನೇ ಸರ್ವಶಕ್ತನಾದ ದೇವರು ಎಂದು ನನ್ನ ಸನ್ನಿಧಿಯಲ್ಲಿ ನಡೆದುಕೊಂಡು ನೀನು ನಿರ್ದೋಷವುಳ್ಳವನಾಗಿ ನನ್ನ ಸನ್ನಿಧಿಯಲ್ಲಿ ನಡ್ಕೊಳ್ಳಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಡು ಯು ನೋ ವಾಟ್ ಇಸ್ ಗೋಯಿಂಗ್ ಹಿಯರ್? I am Almighty God, walk before me uprightly. Do you know why why he commanded you to walk uprightly? Because the power of Almighty works according to your upright walk. Power of Almighty, ಸರ್ವಶಕ್ತನಾದ ದೇವರ ಪ್ರತಾಪವು, ಶಕ್ತಿಯು, ಆ ಸೂಚಕ್ರಿಯೆಗಳು ನಿನ್ನ ನಿರ್ದೋಷವುಳ್ಳ ನಡತೆಯ ತಕ್ಕಂತೆ ನಿನ್ನ ಮನೆಯಲ್ಲಿ ಅದ್ಭುತ ಕ್ರಿಯೆಗಳು, ಸೂಚಕ್ರಿಯೆಗಳು ಮಾಡ್ತದದು. ಹಲ್ಲೆಲೂಯಾ. ಅದಕ್ಕಾಗಿ ಅಬ್ರಾಮನಿಗೆ ಏನೆಂದು ಕಾಣಿಸಿಕೊಂಡ? ನಾನು ಸರ್ವಶಕ್ತನಾದ ದೇವರಾಗಿದ್ದೇನೆ ಎಂಬುದಾಗಿ ಕಾಣಿಸಿಕೊಂಡು ಮತ್ತೊಂದು ಆವರ್ತಿ ದೇವರು ಅಬ್ರಾಮನ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡ. ಎಲ್ಲರ ಜೊತೆ ಒಡಂಬಡಿಕೆ. ಅದಕ್ಕಾಗಿ ಈ ಬೈಬಲ್ ಒಡಂಬಡಿಕೆ ಅನ್ನೋ ಪದ ಬಂದಾಗ ಈ ಬೈಬಲ್ ಒಂದು ಮತ ಸಂಬಂಧವಾದ ಪುಸ್ತಕ. ಸಹೋದರೆಲ್ಲರೂ ನೆನಪಿಟ್ಕೊಳ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಬೈಬಲ್ ಒಂದು ಮತ ಸಂಬಂಧವಾದ ಪುಸ್ತಕಗಳ. ಒಡಂಬಡಿಕೆ ಅನ್ನೋ ಪದ ಇದು ಮತದಲ್ಲಿ ಬರತಕ್ಕಂಥ ಪದಗಳಲ್ಲ. ದ ಕವನೆಂಟ್ ಈಸ್ ನಾಟ್ ಎ ರಿಲಿಜಿಯಸ್ ಟರ್ಮ್.
covenant itself is a term which is used in the legal realm, which is used in the kingdom realm. ರಾಜರ ವ್ಯವಸ್ಥೆಯಲ್ಲಿ ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಉಪಯೋಗ ಮಾಡತಕ್ಕಂಥ ಪದ ಕವನೆಂಟ್, ಅಗ್ರಿಮೆಂಟ್, ಒಡಂಬಡಿಕೆ ಮತ್ತು ನಿಬಂಧನೆ ಮತ್ತು ಒಪ್ಪಂದ ಮತ್ತು ಗುತ್ತಿಗೆ, ಇವೆಲ್ಲ ಒಂದೇ ಸಮಾನಾರ್ಥವುಳ್ಳ ಪದಗಳು. ಅದಕ್ಕಾಗಿ ದೇವರು ಅಬ್ರಾಮನ ಸಂಗಡ ಒಡಂಬಡಿಕೆಯನ್ನು ಮಾಡಿಕೊಂಡ, ಅಗ್ರಿಮೆಂಟ್ ಮಾಡಿಕೊಂಡ. ನಾನು ಸರ್ವಶಕ್ತನಾದ ದೇವರಾಗಿದ್ದೇನೆ, ನೀನು ಭೂಮಿ ಮೇಲೆ ಅತ್ಯಧಿಕವಾಗಿ ಬೆಳೀತಿ, ವೃದ್ಧಿಯಾಗುತ್ತಿ, ಮಕ್ಕಳನ್ನು ಇರ್ತಿ, ಮತ್ತು ಭೂಮಿ ಮೇಲೆ ನೀನು ಹಿಡಿತವನ್ನು, ನಿನ್ನ ಒಂದು ಬಲವು ಪರಾಕ್ರಮ ಅದರ ಮೇಲೆ ಇರ್ತದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೇಳಿ ತದನಂತರ ಇದು ಅಬ್ರಾಮನಿಗೆ ದರ್ಶನ ಕೊಟ್ಟ. ಏನಂತ ದರ್ಶನ ಕೊಟ್ಟ? ನಾನು ಸರ್ವಶಕ್ತನಾಗಿ. ವೈ ಹಿ ಹ್ಯಾಡ್ ಟೋಲ್ಡ್ ದಟ್, ವೈ ಹಿ ಹ್ಯಾಡ್ ಎಕ್ಸ್ಪ್ಲೇನ್ಡ್ ಹಿಮ್ಸೆಲ್ಫ್ ದಟ್ ಐ ಆಮ್ ದ ಆಲ್ಮೈಟಿ ಗಾಡ್? ಯಾಕೆ ಹೇಳಿದಾನೆ? ಅವನು ಬಲಹೀನನಾಗಿದ್ದೇನೆ, ನಾನು 99 ವರ್ಷದನಾಗಿ ಮುದುಕನಾಗಿ ಬಿಟ್ಟಿದ್ದೇನೆ, ನನ್ನಿಂದ ಆಗುವುದಿಲ್ಲ ಮಕ್ಕಳನ್ನು ಹೇರ್ಲಿಕ್ಕೆ ಅಂತ ಹೇಳಿದ್ರೆ ಆವಾಗ ಹೇಳ್ತಾನೆ ಐ ಆಮ್ ಆಲ್ಮೈಟಿ. ಸರ್ವಶಕ್ತನಿಗೆ ಏನಾದರೆ ಅಸಾಧ್ಯ ಇದೆಯಾ? ಅಸಾಧ್ಯವಾದಗಳನ್ನು ಸಾಧಿಸಿ ತೋರಿಸತಕ್ಕಂಥ ಸರ್ವಶಕ್ತನಾದ ದೇವರು ನಾನಾಗಿದ್ದೇನೆ. 100ನೇ ವರ್ಷ ಮುಗಿದೊಳಗೆ ನಿನ್ನ ಮನೆಯಲ್ಲಿ ಒಂದು ಮಗು ಇರ್ತದೆ ಎಂಬುದಾಗಿ ಹೇಳಿದ್ದಾನೆ. ಅಂಥ ಸಾಧ್ಯ. ವಿಜ್ಞಾನ ಕೂಡ ವಿಫಲವಾಯಿತು. ಒಂದು ಮನುಷ್ಯನಿಗೆ 50 ವರ್ಷ 60 ವರ್ಷ ದಾಟಿದ ಮೇಲೆ, ಪುರುಷರಿಗಾಗಲಿ ಸ್ತ್ರೀಯರಿಗೆ ಒಂದು 40 ಆ ವರ್ಷಗಳು, ಕೆಲವು ದಿನಗಳು ಇರ್ತದೆ, ಅವ್ರ ಕಾಲ ಇರ್ತದೆ, ಅವರು ಮಕ್ಕಳು ಹೆರಿಗೆ ಆಗೋ ಕಾಲ. ಆ ಕಾಲವನ್ನು ಮೀರಿದಂಥ ಅವರಿಗೆ ಮಕ್ಕಳು ಹುಟ್ಟತಕ್ಕಂಥ ಸಾಧ್ಯತೆ ಇರುವುದಿಲ್ಲ. ಅಬ್ರಾಮ್ ಹೇಳ್ತಾನೆ, ಐ ಆಮ್ ಕಂಪ್ಲೀಟ್ಲಿ ಓಲ್ಡ್ ಮೈ ಲಾರ್ಡ್, ಹೌ ಕಮ್ ಐ ಕ್ಯಾನ್ ಗೆಟ್ ಮೈ ಏರ್ ಅಂದರೆ ನನಗೆ ವಾರಸದಾರ ಹೇಳಿ ಸಿಗ್ತಾರೆ, ನಾನು ಹೇಗೆ ನನ್ನ ಮಕ್ಕಳನ್ನು ಹೇರ್ಲಿಕ್ಕೆ ಆಗ್ತದೆ? ಐ ನೋ ಯು ಆರ್ ವೀಕ್ ಬಟ್ ಐ ಆಮ್ ಆಲ್ ಮೈಟಿ, ಐ ಆಮ್ ಪವರ್ಫುಲ್. ನೀನು ಬಲಹೀನನಿದಿ, ನಾನು ಸರ್ವಶಕ್ತನಾಗಿದ್ದೇನೆ. ಇದೇ ನಿನ್ನ ಗರ್ಭದಲ್ಲಿ ಒಂದು ಮಗುವನ್ನು ಹೇರ್ಲಿಕ್ಕಿದೆ. ಆ ಮಗನಿಂದ ಒಂದು ದೊಡ್ಡ ಜನಾಂಗವು, ಒಂದು ದೊಡ್ಡ ರಾಷ್ಟ್ರವು, ಒಂದು ದೊಡ್ಡ ಸಮೂಹವು ಆಗುತ್ತದೆ ಎಂಬುದಾಗಿ ದೇವರು ತಾನೇ ಆತನು ನಾನು ಸರ್ವಶಕ್ತನಾಗಿದೆ ಅಂತ ಹೇಳಿದಕ್ಕೆ ಇವತ್ತು ಆ ಅಬ್ರಾಮನ ಮಗನಾದ ಈಸಾಕನ ಮಗನಾದ ಯಾಕೋಬನ ಹೆಸರು ಇಸ್ರಾಯೇಲ್ ಎಂಬುದಾಗಿ ಮಾರ್ಪಾಟಾಗಿದೆ. ಈಗ ಅದೇ ಇಸ್ರಾಯೇಲ್ನು ಈಗ ಭೂಮಿಯನ್ನು ಆತನು ನೋಡ್ತಾ ಇದ್ದಾನೆ. ಭೂಮಿಯಲ್ಲಿರ್ತಕ್ಕಂಥ ಯಾವನು ಕೂಡ ಇಸ್ರಾಯೇಲ್ ಎಂಬ ದೇಶವನ್ನು ಕದಲಿಸಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ ಇಟ್ಸ್ ಅ ಎವಲ್ಯೂಷನ್ ಆಫ್ ಇಸ್ರಾಯೇಲ್. ಈಗ ನಾನು ಹೇಳ್ತಿರೋದು ಇಸ್ರಾಯೇಲ್ ದೇಶ, ಇಸ್ರಾಯೇಲ್ ಒಂದು ಪ್ರಭುತ್ವ, ಈ ಭೂಲೋಕದಲ್ಲಿ ದೊಡ್ಡ ಪ್ರಭುತ್ವ ಹಿಡಿತವನ್ನು ಹಿಡಿದಿದೆ ಅಂದರೆ ಆ ದೇಶದಲ್ಲಿ ಇರ್ತಕ್ಕಂಥ ಬಲದ ಕಾರಣ ಏನಂದರೆ ಬೈಬಲ್ನಲ್ಲಿರ್ತಕ್ಕಂಥ ಆ ದೇವರು ಸರ್ವಶಕ್ತನಾದ ದೇವರು, ಯೆಹೋವ ದೇವರು. ಈಗ ನಾವು ಆತನನ್ನು ಯೇಸು ಕ್ರಿಸ್ತನೆಂಬುದಾಗಿ ಕರೀತದೆ. ಆ ದೇವರು ಹೇಳಿದ ಆ ದಿನದ ಮಾತು ಇವತ್ತಿಗೂ ನೆರವೇರ್ತಾ ಇದೆ. ನಾನು ಯಾವುದೋ ಒಂದು 5 ವರ್ಷದ 5,000 ವರ್ಷದ 4,000 ವರ್ಷದ ಕೆಳಗೆ ಆಗಿರ್ತಕ್ಕಂಥ ಸಂಗತಿ ಅಲ್ಲ, ಈಗಲೂ ಆ ಕಾರ್ಯ ಸಜೀವವಾಗಿ ನಡೀತಾ ಇದೆ ಅನ್ನತಕ್ಕಂಥ ಸತ್ಯವನ್ನು ನಾನು ತಿಳಿಸ್ತಾ ಇದ್ದೇನೆ ನಿಮಗೆ. ಹಲ್ಲೆಲೂಯಾ. ಅದಕ್ಕಾಗಿ ಜಾಕೋಬ್ ಎಂಬ ಹೆಸರೇ ಇಸ್ರಾಯೇಲ್ ಅಂತ. ಅದು ಆ ಇಸ್ರಾಯೇಲ್ ಎಂಬ ಹೆಸರೇ ಇವತ್ತು ಇಸ್ರಾಯೇಲ್ ದೇಶಕ್ಕೆ ಬಂದಿದೆ. ಯಾಕಂದರೆ ಅಬ್ರಾಮನ ಎಲ್ಲ ಸಂತತಿಗಳಿಗೆ ಇಸ್ರಾಯೇಲರು ಎಂಬುದಾಗಿ ಕರೆಯಲ್ಪಡ್ತಾ ಇದ್ದಾರೆ. ಒಂದೇ ರಾಷ್ಟ್ರ, ಚಿಕ್ಕ ರಾಷ್ಟ್ರ, 1 ಕೋಟಿ ಕೂಡ ಜನಾಂಗಗಳಿಲ್ಲ. ಆದರೆ 56 ಅರಬ್ ರಾಷ್ಟ್ರಗಳ ಸುತ್ತಲೂ ಮುತ್ತಿಕೊಂಡು ಹಾಕಿರ್ತಕ್ಕಂಥ ಅರಬ್ ರಾಷ್ಟ್ರಗಳ ಮಧ್ಯದಲ್ಲಿ ಇವತ್ತಿಗೂ ಬಲಿಷ್ಠವಾದಂಥ ರಾಷ್ಟ್ರವಾಗಿ ನಿಂತಿದ್ದಂದರೆ ಆ ಕಾಲದಲ್ಲಿ ಅಬ್ರಾಮ್, ಈಸಾಕ್, ಯಾಕೋಬರಿಗೆ ದೇವರು ದರ್ಶನ ಕೊಟ್ಟು ಹೇಳಿದಾನೆ, ನಾನು ಸರ್ವಶಕ್ತನಾದ ದೇವರಾಗಿದ್ದೀನಿ ಎಂಬುದಾಗಿ. ಹಲ್ಲೆಲೂಯಾ. ಗಂಭೀರಗೊತ್ತಿರಲೂಯಾ. ಅದಕ್ಕಾಗಿ ಅಬ್ರಾಮನಿಗೆ ದೇವರು ದರ್ಶನ ಕೊಟ್ಟು ಏನಂತಾಗಿ? ಸರ್ವಶಕ್ತನಾಗಿ. ಅದೇ ರೀತಿಯಲ್ಲಿ ಇಸಾಕನು ಕೂಡ ದೇವರು ಸರ್ವಶಕ್ತನಾಗಿ ದರ್ಶನ ಕೊಟ್ಟಿದ್ದಾನೆ. ಅದೇ ನಾವು ಒಂದೊಂದಾಗಿ ಅದನ್ನು ಒಂದು ರಿಕ್ಯಾಪ್ ನೋಡ್ಕೊಳ್ಳೋಣ. ಯಾಕಂದರೆ ನೋಡಿಕೊಂಡಿರುವಾಗ ಅದು ನಮ್ಗೆ ತಿಳಿದು ಬರ್ತದೆ. ಅಬ್ರಾಮ್, ಈಸಾಕ್, ಯಾಕೋಬರನ್ನು ದೇವರೇನು ಕರೆದರು? ದೇವರನ್ನು ಏನಂತ ಕರೆದರು ಅವರು? ಎಲ್ ಶಡಾಯ್, ಸರ್ವಶಕ್ತನು ಎಂಬ ಪದದಿಂದ, ಎಂಬ ಶಬ್ದದಿಂದ, ಎಂಬ ನಾಮದಿಂದ ಆತನನ್ನು ಕರೆಯುತ್ತಿದ್ದರು ಮತ್ತು ಕರೆದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ನಾವು ಇಸಾಕನು ತನ್ನ ಜೀವನದಲ್ಲಿ, ಇಸಾಕನು ಯಾರ ಕಡೆ ಕಲಿತಾ ಇದ್ದಾನೆ? ಅಬ್ರಾಮನ ಕಡೆ ಕಲಿತಿದ್ದಾನೆ. ಈ ಸರ್ವಶಕ್ತನಾದ ದೇವರಲ್ಲಿ ಇಷ್ಟು ಶಕ್ತಿ ಇದೆ ಅಂತ ಯಾರಿಗೂ ಗೊತ್ತಿತ್ತು? ಅಬ್ರಾಮನಿಗೂ ಗೊತ್ತಿತ್ತು, ಇಸಾಕನಿಗೂ ಗೊತ್ತಿತ್ತು. ಇಲ್ಲಿ ಆಶ್ಚರ್ಯವಾದಂಥ ಸಂಗತಿ ನಾನು ಹೇಳಬೇಕು ನಿಮಗೆ. ಇಸಾಕನು ಸರ್ವಶಕ್ತನಾದ ದೇವರನ್ನು ಬಾಲ್ಯದಿಂದ ರುಚಿ ನೋಡ್ತಾ ಇದ್ದಾನೆ. ಯಾವಾಗಿಂದ ರುಚಿ ನೋಡ್ತಾ ಇದ್ದಾನೆ? ಬಾಲ್ಯದಿಂದ ರುಚಿ ನೋಡ್ತಾ ಬಂದಿರುವಾಗ, ಸುಮಾರು ಬಾಲ್ಯಾವಸ್ಥೆಯನ್ನು ದಾಟಿ
ಹುಡುಗಾಟಿಗೆ ಬಂದಿರುವಾಗ, ಸುಮಾರು 12-14 ವಯಸ್ಸಾಗಿರುವಾಗ ಇನ್ನೂ ದೇವರನ್ನು ಬಹಳಷ್ಟು ತಿಳ್ಕೊಂಡಿದ್ದ. ಆ ಸಮಯದಲ್ಲಿ ದೇವರು ಅಬ್ರಾಮನಿಗೆ ದರ್ಶನ ಕೊಟ್ಟು, ಮಕ್ಕಳು ಹುಟ್ಟಿದ ಮೇಲೆ ದರ್ಶನ ಕೊಟ್ಟು, ನೀನು ಮುಪ್ಪಿನ ಕಾಲದಲ್ಲಿ ಈ ಜನ್ಮಿಸಿರುವ ಈ ಮಗನನ್ನು ಏನು ಮಾಡಿ ಕೊಡಬೇಕು, ನೀನು ನನಗೆ ಯಜ್ಞವಾಗಿ ಕೊಡಬೇಕು ಎಂಬುದಾಗಿ ಕೇಳಿದ. ಇಲ್ಲಿ ನಾವು ಯಜ್ಞವಾಗಿ ಕೇಳಿದೀವಿ ಅಂತ ಕೇಳಿದ ಕೂಡಲೇ ನಾವು ಅಬ್ರಾಮನ ಯಜ್ಞಾರ್ಪಣೆ ಬಗ್ಗೆನೂ ಬಹಳಷ್ಟು ಮಾತಾಡಿದ್ದೇವೆ. ಆದರೆ ಇಲ್ಲಿ ಅಬ್ರಾಮನು ಈ ದೇವರ ಪರಾಕ್ರಮವನ್ನು ನೋಡಿರುವುದರಿಂದ ಅಬ್ರಾಮನು ದೇವರ ಮಾತಿಗೆ ವಿಧೇಯತನಾದನು. 100 ವರ್ಷಕ್ಕೆ ಒಂದು ಮಗನು ಹುಟ್ಟಿದ್ದಾನೆ, ಗಂಡು ಮಗನು, ಪುಷ್ಟಿಕರವಾದ ಮಗನು. ಸುಮಾರು 12 ವರ್ಷದಕ್ಕಿಂತ ಹೆಚ್ಚಿನ ಎತ್ತರವನಾಗಿದ್ದನು, 14 ವರ್ಷದವನಾಗಿ ಬಂದನು. ಸುಮಾರು ಕೆಲವು ವಿದ್ವಾಂಸರ ಹತ್ರ 14 ವರ್ಷ ಇದ್ದಿರಬಹುದು ಎಂಬುದಾಗಿ ಹೇಳ್ತಾರೆ. ಆದರೆ ಅವನು ಯವನ ಪ್ರಾಯದಲ್ಲಿದ್ದಾನೆ ಎಂಬುದಾಗಿ ಹೇಳ್ತಾರೆ, ಒಂದು ಯಂಗ್ ಪ್ರಾಯದಲ್ಲಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಈ ಮಗನನ್ನು ಬಲಿ ಕೊಡಬೇಕೆಂದು ದೇವರು ಕರೆದಾಗ ದೇವರು ಈತನನ್ನು ಪರೀಕ್ಷಿಸ್ತಾ ಇದ್ದಾನೆ. ಅಬ್ರಾಮನೇ, ನಿನಗೆ ಬಹಳ ಮೆಚ್ಚಿನ ಮಗನು, ಅವನನ್ನು ನನಗೆ ತಂದು ನೀನು ಮೋರಿಯಾ ಎಂಬ ಬೆಟ್ಟದಲ್ಲಿ ಬಲಿ ಕೊಡಬೇಕೆಂಬುದಾಗಿ ಕೇಳ್ತಾನೆ. ಬೆಟ್ಟದಲ್ಲಿ ಬಲಿ ಕೊಡಬೇಕೆಂಬುದಾಗಿ ಕೇಳಿರುವಾಗ ಜರುಗಿರತಕ್ಕಂಥ ಸಂಗತಿ, ದೇವರು ಬಲಿ ಕೊಡಲಿಕ್ಕೆ ಹೋಗ್ತಾ ಇರುವಾಗ ಈತನಲ್ಲಿ ನಾನು ಮುಪ್ಪಿನ 100 ವರ್ಷದ ಕಾಲದಲ್ಲಿ ಮಗುವನ್ನು ಹೇರೋದೇ ಬಹಳ ಸಂಕಷ್ಟಪಟ್ಟು ಹೇರಿದ್ದೇನೆ. ಈಗ ನಾನು ಈ ಮಗುವನ್ನು ಬಲಿ ಕೊಟ್ಟರೆ ನನಗಿರುವ ಒಬ್ಬ ಆಶ್ರಯ ಕೂಡ ನನ್ನನ್ನು ಕೈ ಬಿಟ್ಟು ಹೋಗ್ಬಿಡ್ತಾನಲ್ಲ, ನನ್ನ ಬದುಕು ಹೇಗೆ ಎಂಬುದಾಗಿ ನಮ್ಮಂಥವರಾದರೆ ಹಾಗೆ ಯೋಚನೆ ಮಾಡ್ತಿದ್ದೇವೆ. ಹಲ್ಲೆಲೂಯಾ. ಆದರೆ ಈಗ ಅಬ್ರಾಮನಿಗೆ ಬಹಳ ನಂಬಿಕೆ ಎಂದು ನಾವು ಕೇಳಿದೆವು ಬ್ರದರ್. ಏನು ಕೇಳಿದೆ? ಅಬ್ರಾಮನಂತ ನಂಬಿಕಸ್ತನು, ನಂಬಿಕೆ ಉಳ್ಳವನು ಯಾರೂ ಇಲ್ಲ. ಬಟ್ ಹೌ ಹಿ ಗಾಟ್ ದ ಫೇತ್? ಆತನಿಗೆ ನಂಬಿಕೆಗೆ ಆಧಾರ ಏನಿತ್ತು? ನಾನು ಮುಪ್ಪಿನ ಕಾಲದಲ್ಲಿ ಮಗುವನ್ನು ಹೇರಿದ್ದೇನೆ, ಸಂಪತ್ತು ಬಂದಿದೆ, ಐಶ್ವರ್ಯ ಬಂದಿದೆ, ಪ್ರಪಂಚದಲ್ಲಿ ಬಹಳ ದೊಡ್ಡ ಧನವಂತನಾದನ ಆಗಿನ ಕಾಲದಲ್ಲಿ ಅಬ್ರಾಮನು. ಹೀಗೆ ಆತನ ನಂಬಿಕೆ ಬರಬೇಕು. ಆಗ ಅಬ್ರಾಮನು ನೋಡ್ರಿ ಎಷ್ಟು ಚೆನ್ನಾಗಿದೆ. 21 ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರ ಬಗ್ಗೆ ಮಾತಾಡ್ತಾ ಇದ್ದಾನೆ. 21 ಕಾಣಿಸ್ತದೆ. 22ನೇ ಅಧ್ಯಾಯದಲ್ಲಿ ದೇವರು ಅಬ್ರಾಮನನ್ನು ಪರೀಕ್ಷಿಸುವುದಕ್ಕಾಗಿ ನಿನ್ನ ಏಕಪುತ್ರನಾಗಿರುವ ಇಸಾಕನನ್ನು ನಾನು ಹೇಳುವ ಬೆಟ್ಟದ ಹತ್ರ ಬಂದು ಆತನನ್ನು ಯಜ್ಞವನ್ನಾಗಿ, ಸರ್ವಾಂಗ ಹೋಮವನ್ನಾಗಿ ಆತನನ್ನು ಅರ್ಪಿಸಬೇಕೆಂಬುದಾಗಿ ಹೇಳಿರುವಾಗ, ಬಲಿ ಅರ್ಪಣೆ ಮಾಡಬೇಕೆಂಬುದಾಗಿ ಹೇಳಿರುವಾಗ ಅಬ್ರಾಮನು ಮತ್ತು ಏನೋ ಮಾತಾಡದೆ, ಎದುರು ತಿರುಗಿ ಮಾತಾಡದೆ, ಪ್ರಶ್ನಿಸದೆ ನೇರವಾಗಿ ದೇವರ ಮಾತಿಗೆ ವಿಧೇಯನಾದನು ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಎಲ್ಲರೂ ಹೇಳ್ತೀರಲ್ವ್ಯಾ? ಪ್ರಶ್ನೆ ನಿಮ್ಮೆಲ್ಲರಿಗೆ, ವೀಕ್ಷಿಸೋರು ಕೂಡ ಮತ್ತು ನನ್ನ ಹತ್ರ ಕೂತ್ಕೊಂಡಿದ್ದವರು ಕೂಡ, ಅಬ್ರಾಮನಿಗೆ ವಿಶ್ವಾಸ ಹೇಗೆ ಬಂತು? ಏನಂತ ಆತನಿಗೆ ನಾನು ಈ ಮಗನನ್ನು ಏನಂತ ತನ್ನ ತಲೆಯೊಳಗೆ, ಆತನ ಮನಸ್ಸೊಳಗೆ ಏನೊಂದು ಆಲೋಚನೆ ಬಂದಿರ್ಬೋದು. ಹಲ್ಲೆಲೂಯಾ. ಭಾಳ ಇಂಪಾರ್ಟೆಂಟ್ ಇದೆ. ಸರ್ವಶಕ್ತನಾದ ದೇವರು ಎಂದು ಆತನ ಗೊತ್ತಿದೆ. ಈಗ ನೆನ್ಪಿಟ್ಕೊಳ್ರಿ, ಭಾಳ ಇಂಪಾರ್ಟೆಂಟ್ ಹೇಳ್ತಾನೆ, ನಾನು ನಂಬಿರುವ ದೇವರು, ಎಲ್ ಶಡಾಯ್ ಆದ ದೇವರು ನನ್ನ ಮಗನನ್ನು ನಾನು ಕತ್ತರಿಸಿ ಬಲಿ ಕೊಟ್ಟರು ತಿರುಗಿ ಆತನನ್ನು ಎಬ್ಬಿಸಲಿಕ್ಕೆ ಸಾಮರ್ಥ್ಯವುಳ್ಳವನೆಂಬ ನಂಬಿಕೆ ಅಬ್ರಾಮನಿಗಿತ್ತಂತೆ. ಹಲ್ಲೆಲೂಯಾ. ಯಾಕೆ ಅಂತ ಹೇಳ್ತಾ ಇದ್ದಾನಂದ್ರೆ, ಅಬ್ರಾಮನು ಬೈಬಲಲ್ಲಿ ಇದೆಲ್ಲ ಓದಿದ್ರಿ ನೀವು? ಓದಿದ್ರಿ ಎಲ್ಲರೇ? ಓದಿಸ್ತೇನೆ, ರಹಸ್ಯಗಳಿದೆ. ಅಬ್ರಾಮನು ತನ್ನ ದೇವರು ಪವರ್ಫುಲ್ ಇದ್ದಾನೆ. ಈಗ ನೋಡ್ರಿ, ಯಾರಾದ್ರೆ ಇದನ್ನು ಸುಟ್ಟು ಬಿಡಪ್ಪ ಅಂತ ಹೇಳಿದ್ರೆ, ನಾನು ಕೊಟ್ಟಿದ್ದು ಗೊಂಬೆನ ಸುಟ್ಟು ಬಿಡ ಅಂತ ಹೇಳಿದ್ರೆ ನೀವು ಯಾಕೆ ಸುಡ್ತೀರಿ? ಅವ್ನು ಕೊಟ್ಟಿದ್ದವನು ಇದಕ್ಕಿಂತ ದೊಡ್ಡ ಗೊಂಬೆ ಕೊಡ್ತಾನೆ ಅಂತೇಳಿ ನಾವು ತಿಳ್ಕೊಂಡಿರ್ತೀವಿ, ಯಾಕಂದ್ರೆ ಅವನು ದೊಡ್ಡ ಶ್ರೀಮಂತನಿರ್ತಾನೆ. ಆದರೆ ಇಲ್ಲಿ ದೇವರು ಮಾತಾಡ್ತಾ ಇದ್ದಾನೆ ಅಬ್ರಾಮನ ಜೊತೆಯಲ್ಲಿ. ಅಬ್ರಾಮನಿಗೆ ಹೇಳ್ತಾ ಇದ್ದಾರೆ, ನೀನು ಹೋಗಿ ನಿನ್ನ ಮಗನನ್ನು ಬಲಿ ಕೊಡು ಅಂತ ಹೇಳುವಾಗ ಅಬ್ರಾಮನು ಇಮಿಡಿಯೇಟ್ಲಿ ರೆಡಿಯಾಗಿದೆ ಬಲಿ ಕೊಡಲಿಕ್ಕೆ, ಏನು ಪ್ರಶ್ನಿಸಿದೆ. ಯಾಕೆಂದರೆ ಅಬ್ರಾಮನಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ನಂಬಿರುವ ದೇವರು ನನ್ನ ಮಗನನ್ನು ಬಲಿ ಕೊಟ್ಟರು ಇದೇ ಮಗನನ್ನು ತಿರುಗಿ ಪುನರುತ್ಥಾನ ಮಾಡಿ ಈ ಮಗನ ಮೂಲಕವೇ ಸಂತಾನ ಉತ್ಪನ್ನ ಮಾಡಿ ಒಂದು ದೇಶವನ್ನು ಮಾಡ್ತೀನಿ ಎಂಬುದಾಗಿ ಮೊದಲೇ ಆತನ ವಾಗ್ದಾನ ಮಾಡಿದ್ದಾನೆ. ಹಲ್ಲೆಲೂಯಾ. ಕಾಂಟ್ರಾಕ್ಟ್,
ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ನಿನ್ನ ಗರ್ಭದಿಂದ ಬಂದಿರುವ ಮಕ್ಕಳಿಂದಲೇ ನಾನು ನಿನಗೆ ಸಂತಾನ ಮತ್ತು ರಾಷ್ಟ್ರವನ್ನು, ಒಂದು ದೊಡ್ಡ ರಾಷ್ಟ್ರವನ್ನಾಗಿ ಮಾಡಿಕೊಡ್ತೇನೆ ಎಂಬುದಾಗಿ ಹೇಳಿದನು. ದೇವರು ತನ್ನ ವಾಗ್ದಾನವನ್ನು ತಪ್ಪುವುದಿಲ್ಲ. ನನಗೆ ವಾಗ್ದಾನ ಮಾಡಿದವನು ಸಾಧಾರಣವಾದ ದೇವರಲ್ಲ, ಆತನು ಸರ್ವಶಕ್ತನಾದ ದೇವರೆಂಬ ಪ್ರಜ್ಞೆ ಎಂಬ ದೃಢ ನಂಬಿಕೆ ಆತನಲ್ಲಿತ್ತು. ನನ್ನ ಮಗನನ್ನು ಬಲಿ ಕೊಟ್ಟರು ಮತ್ತು ತಿರುಗಿ ಎಬ್ಬಿಸ್ತಕ್ಕಂಥ ಸಾಮರ್ಥ್ಯ ಇದೆ. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ನಾವು ಎಲ್ಲಿ ಓದಿದ್ದೇವೆ? ಪುನರುತ್ಥಾನದ ವಿಷಯದಲ್ಲಿ ಬ್ರದರ್, ಹೊಸ ಒಡಂಬಡಿಕೆಯಲ್ಲಿ ಪುನರುತ್ಥಾನದ ವಿಷಯದಲ್ಲಿ ನಾವು ಓದಿದ್ದೇವೆ ಹೊರತು, ಹಲ್ಲೆಲೂಯಾ, ಹೊಸ ಒಡಂಬಡಿಕೆಯಲ್ಲಿ ನಾವು ಪುನರುತ್ಥಾನದ ವಿಷಯದಲ್ಲಿ ಓದಿದ್ದೇವೆ ಹೊರತು, ಹಳೆ ಒಡಂಬಡಿಕೆಯಲ್ಲಿ ಮೊದಲನೇ ಸಾರಿ ಪುನರುತ್ಥಾನದ ವಿಷಯದಲ್ಲಿ ದೇವರು ರಹಸ್ಯವನ್ನು ಬಯಲ್ಪಡಿಸಿದೆ. ಯಾರಿಗಂದ್ರೆ ಅಬ್ರಹಾಮರಿಗಂತೆ. ತೆಗಿತೀರಿ, ನಾವು ನನ್ನ ಮಗನನ್ನು ಬಲಿ ಕೊಟ್ಟರು. ಹೀಬ್ರಿ ಪುಸ್ತಕ, ಹೀಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯಕ್ಕೆ ಬರೋಣ. ಅಲ್ಲಿ ಆ ರಹಸ್ಯವನ್ನು ನಾವು ನೋಡ್ತಾ ಇದ್ದೇವೆ. ಹೀಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಬರೋಣ. ತಗೊಂಡಿದ್ರ? ಓದಪ್ಪ ವಚನ ನೋಡು. 17 ಓದ್ರಿ. 11ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಅಬ್ರಾಮನು ಪರೀಕ್ಷಿತನಾಗಿ, ಅಬ್ರಾಮನು ಪರೀಕ್ಷೆಗೆ ಒಳಗಾಗಿ, ದೇವರ ಪರೀಕ್ಷೆಗೆ ಒಳಗಾಗಿ 11ನೇ ಅಧ್ಯಾಯ ಹೀಬ್ರಿ ಪುಸ್ತಕ, ಹೀಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 17ನೇ ವಚನದಲ್ಲಿ ಆ ರಹಸ್ಯ ಇದೆ. ಅಬ್ರಾಮನು ಪರೀಕ್ಷಿತನಾಗಿ, ಪರೀಕ್ಷಿಸಲ್ಪಟ್ಟವನಾಗಿ, ನಂಬಿಕೆಯಿಂದಲೇ ಅರ್ಪಿಸಿದನು ಮತ್ತು ಆ ವಾಗ್ದಾನಗಳು, ಆ ಕಾಂಟ್ರಾಕ್ಟ್ ಅನ್ನು, ಆ ಅಗ್ರಿಮೆಂಟ್ ಅನ್ನು ಹೊಂದಿದ್ದವುಗಳನ್ನು ತನ್ನ ಒಬ್ಬನೇ ಮಗನನ್ನು ಸಮರ್ಪಿಸಿದನು. ಅವನ ವಿಷಯದಲ್ಲಿ ಇಸಾಕನಲ್ಲಿ ನಿನ್ನ ಸಂತತಿ. ಯಾಕೆ ಅಬ್ರಾಮನು ಒಂದು ಮಗನನ್ನು ಬಲಿ ಕೊಡ್ಲಿಕ್ಕೆ ಕಾರಣ ಏನು? ಆತನಲ್ಲಿರ್ತಕ್ಕಂಥ ನಂಬಿಕೆ ಎದರ ಮೇಲೆ? ನನ್ನ ದೇವರು ಸರ್ವಶಕ್ತನಾಗಿರ್ತಕ್ಕಂಥ ದೇವರಾಗಿದ್ದಾನೆ. ಮುಂದೆ ಏನಂತ ಹೇಳ್ತಾನೆ ನೋಡ್ರಿ. ನನ್ನ ಮಗನನ್ನು ಬಲಿ ಕೊಟ್ಟಾಗ ಸತ್ತವರ ಒಳಗಿಂದಲೂ ದೇವರು ಅಂದ್ರೆ ಯಾರು? ಸರ್ವಶಕ್ತನು ಎಬ್ಬಿಸಿ, ಸಮರ್ಥನು, ಎಲ್ಲರ ಸಮರ್ಥನು. ಆ ಸಮರ್ಥನು ಅನ್ನೋ ಪದದಲ್ಲಿ ಅಂಡರ್ಲೈನ್ ಮಾಡ್ಕೊಳ್ತೀರಿ. ಸಮರ್ಥನ್ ಅಂದ್ರೆ ಸರ್ವಶಕ್ತನು ಅಂತ ಅರ್ಥ. ಹಲ್ಲೆಲೂಯಾ. My God is Almighty God who has power to raise my son. So he has outstanding, unbelievable power. My God has. So he believed God and he came to the altar and he began to sacrifice son. Hallelujah. Why? ಯಾಕೆ ಅವನು ನಂಬಿದನು? ಈಗ ಅರ್ಥ ಆಯ್ತಾ ಬ್ರದರ್? My God is God, an almighty God. He can raise my son even the state of death. ಮರಣದ ಅವಸ್ಥೆಯಲ್ಲಿ ಕೂಡ ಆತನು ಎಬ್ಬಿಸತಕ್ಕಂಥ ಸಾಮರ್ಥ್ಯ ಆತನಲ್ಲಿದೆ. ಯಾಕಂದ್ರೆ ಅಲ್ಲಿಂದನೇ ಆರಂಭವಾಗಿದೆ ಪುನರುತ್ಥಾನದ ಸಂದೇಶ ಬ್ರದರ್. ನಾವು ಹೊಸ ಒಡಂಬಡಿಕೆಯಲ್ಲಿ ಪುನರುತ್ಥಾನದ ಸಂದೇಶವನ್ನು ಕೇಳಿದ್ದೇವೆ. ಅಬ್ರಾಮನ ಕಾಲದಿಂದಲೇ ಪುನರುತ್ಥಾನದ ಸಂದೇಶ ಅಬ್ರಾಮನಿಂದ ಆರಂಭವಾಗಿದೆ ಅಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರ ಹೇಳ್ತಿರ್ಲೂಯ್ಯ. ಈಗ ಹೇಳಿ, ಆರ್ ಯು ರೆಡಿ? ಅವರ್ ಗಾಡ್ ಇಸ್ ಆಲ್ಮೈಟಿ. ಈಗ ಯಾರು ಹೇಳ್ತಾರೆ, ಸಹಜವಾಗಿ ಕೇಳ್ಕೊರಿ. ನಿಮ್ಗೊಂದು ಟೆಲಿವಿಷನ್ ಕೊಟ್ಟಿರ್ತಾರೆ, ಯಾರೋ ಒಂದು ಶ್ರೀಮಂತರು ಸೆಕೆಂಡ್ ಹ್ಯಾಂಡ್ ಟೆಲಿವಿಷನ್ ಕೊಟ್ಟಿರ್ತಾರೆ. ಆ ಸೆಕೆಂಡ್ ಹ್ಯಾಂಡ್ ಟೆಲಿವಿಷನ್ ಸ್ವಲ್ಪ ರಿಪೇರಿ ಆಗ್ತಾ ಇದೆ. ಅವ್ರು ಭಾಳ ದೊಡ್ಡ ಶ್ರೀಮಂತರು. ಅವರು ಅದು ಹೊಡೆದು ಬಿಡಪ್ಪ, ಭಾಳ ರಿಪೇರಿ ಆಗ್ತಾ ಇದ್ದಾರೆ. ಪಾಪ ಸರ್ ಅದು ಭಾಳ ರಿಪೇರಿ ಬರ್ತಾ ಇದೆ ಅಂತ ನೀವು ಹೇಳಿದ್ರಿ ಅಂತಿಗೋರಿ. ಆಗ ನಿಮ್ಮ ಶ್ರೀಮಂತ ಯಜಮಾನ್ ಹೇಳ್ತಾರೆ, ಅದು ತೆಗೆದು ತಿಪ್ಪೆಯಲ್ಲಿ ಬಿಸಾಕಂತ ಹೇಳ್ತಾನೆ. ಸರ್ ಏನು, ಇನ್ನೊಂದು ಕೊಡ್ತೇನೆ ಅಂತ ಹೇಳ್ತಾನೆ. ಯಾಕಂದರೆ ಆ ಶ್ರೀಮಂತನು, ಯಜಮಾನನು ಇದಕ್ಕಿಂತ ಒಳ್ಳೆ ಟೆಲಿವಿಷನ್ ಕೊಡ್ತಕ್ಕಂಥ ಸಾಮರ್ಥ್ಯ ಉಳ್ಳವನು, ಅರ್ಹತೆ ಉಳ್ಳವನು, ಆ ಒಂದು ಬಲ ಉಳ್ಳವನು, ಆ ಒಂದು ಯೋಗ್ಯತೆ ಉಳ್ಳವನು, ಕೆಪಾಸಿಟಿ ಉಳ್ಳವನಾಗಿರುವುದರಿಂದಲೇ ನೀನು ಆ ಟಿ ವಿ ಹೊಡೆದಾಗ್ಲಿಕ್ಕೆ ಆಗ್ತದೆ. ಎಲ್ಲರ ಹೊಡೆದಾಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಿನ್ನ ಮಗನು ಬಲಿ ಕೊಟ್ಟರು, ಇಸಾಕನೆಂಬ ಮಗನಿಗೆ ಬಲಿ ಅರ್ಪಿಸಿದರೂ ಕೂಡ ನನ್ನ ದೇವರು ಸರ್ವಶಕ್ತನು, ಸಾಮರ್ಥ್ಯ ಉಳ್ಳವನು. ಮತ್ತೊಂದು ಸಾರಿ ಓದ್ತಿಯಪ್ಪ ಮಾತನ್ನು, ಭಾಳ ಚೆನ್ನಾಗಿದೆ. ಹೀಬ್ರಿಯರಲ್ಲಿದೆ ಆತನು ಸರ್ವಶಕ್ತನೆಂಬ ಪದ. ಓದ್ತೀರಾ ಮಾತನ್ನು? ಹೀಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 17ನೇ ವಚನದಲ್ಲಿ ಭಾಳ ದೊಡ್ಡ ರಹಸ್ಯವಿದೆ. ಮುಂದೆ
ಅಬ್ರಾಮನು ಶೋಧಿತನಾಗಿ ಪರೀಕ್ಷಿತನಾಗಿ ಪರೀಕ್ಷೆಗೆ ಒಳಗೊಂಡು ನಂಬಿಕೆಯಿಂದ ಇಸಾಕನನ್ನು ಅರ್ಪಿಸಿದನು. ಮತ್ತು ಆ ವಾಗ್ದಾನಗಳು ದೇವರ ಕಡೆಯಿಂದ ಒಡಂಬಡಿಕೆಯನ್ನು, ಕಾಂಟ್ರಾಕ್ಟ್ ಅನ್ನು, ವಾಗ್ದಾನಗಳನ್ನು ಹೊಂದಿದ್ದವನು ತನ್ನ ಒಬ್ಬನೇ ಮಗನನ್ನು ಸಮರ್ಪಿಸಿ, ಅಂದ್ರೆ ಬಲಿ ಅರ್ಪಿಸಿ, ಆ ಒಬ್ಬನೇ ಮಗನಾದ ಇಸಾಕನ ವಿಷಯದಲ್ಲಿ ಆ ಒಬ್ಬನೇ ಮಗನಲ್ಲಿ ನಿನ್ನ ಸಂತತಿ ಕರೆಯಲ್ಪಡುವುದೆಂದು ಹೇಳಲ್ಪಟ್ಟಿತು. ತನ್ನ ಮಗನನ್ನು, ಈಗ ಅರ್ಥ ಆಯ್ತಾ? ಆತನ ದೇವರು ಎಷ್ಟು ಸರ್ವಶಕ್ತನೆಂಬುದಾಗಿ, ನನ್ನ ಮಗನನ್ನು ಸತ್ತವರ ಒಳಗಿಂದ ಎಬ್ಬಿಸುವನು ಎಂದು. ದೇವರು ಎಬ್ಬಿಸಲಿಕ್ಕೆ ಸಾಮರ್ಥ್ಯವುಳ್ಳವನೆಂದು ಎನಿಸಿದನು. ಅಂದ್ರೆ ಅರ್ಥ ಆಯ್ತಾ? ನನ್ನ ದೇವರು ನನ್ನ ಮಗನನ್ನು ನಾನು ಬಲಿ ಕೊಟ್ಟು ಸತ್ತು ಹೋದ್ರೂ ಕೂಡ ನನ್ನ ಮಗನನ್ನು ಎಬ್ಬಿಸತಕ್ಕಂಥ ಸರ್ವಶಕ್ತನಾಗಿದ್ದಾನೆ ಎಂಬ ತಿಳುವಳಿಕೆ, ಎಂಬ ದೃಢ ನಂಬಿಕೆ ಆತನಿಗಿತ್ತು. ಸುಮ್ಮನೆ ಅಲ್ಲ ಆತನ ಮಗುವನ್ನು ಬಲಿ ಕೊಡ್ಲಿಕ್ಕೆ ಹೋಗಿದ್ದು. ಹಲ್ಲೆಲೂಯಾ. ಆತನಿಗೆ ಗೊತ್ತಿತ್ತು, ಯಾಕಂದ್ರೆ ದೇವರು ತನ್ನ ಮಾತನ್ನು ತಪ್ಪುದಿಲ್ಲ. ಆತನಿಗೆ ಗೊತ್ತಿದ್ದು ನನ್ನ ದೇವರು ಸರ್ವಶಕ್ತನೇ ಮತ್ತು ಆತನ ಮಾತು ತಪ್ಪದವನು ಅನ್ನತಕ್ಕಂಥ ದೃಢ ನಂಬಿಕೆ ಆತನಿಗಿತ್ತು. ಬೈಬಲ್ ಹೇಳಲಾಗಿದೆ, ನಾವು ನಂಬಿಕಸ್ಥರಾಗಿಲ್ಲದಿದ್ದರೂ ಆತನು ನಂಬಿಕಸ್ಥನು, ನಿಜಸ್ಥನು, ಆತನ ಮಾತು ತಪ್ಪದವನು. ಪ್ರೈಸ್ ಲಾರ್ಡ್ ಜೀಸಸ್. ಅದುವೇ ನಮ್ಮ ಜೀವನಕ್ಕೆ ಒಂದು ನಂಬಿಕೆಗೆ ಲಂಗರ